Jai Ho everyone, my name is Ratnakar Suryamshi from Karnataka Academy. Today I am going to analyze the CTET question paper of 2018 December months. ಅಂದರೆ ನಾನು ನಿಮ್ಮ ಮುಂದೆ ಇವತ್ತು ಯಾಕೆ ಬಂದಿದ್ದೀನಿ ಅಂದರೆ ನಾನು ಇವತ್ತು 2018 ಡಿಸೆಂಬರ್ ತಿಂಗಳ CTET ಎಕ್ಸಾಮ್ನ ಪೇಪರ್ 2 ಕ್ವಶನ್ ಪೇಪರ್ನ ಅನಲೈಸ್ ಅಂದರೆ ವಿಶ್ಲೇಷಣೆ ಮಾಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಅದನ್ನ ನೋಡೋಣ ಬನ್ನಿ ಈಗ. ಸೊ ಹಿಯರ್ ವಿ ಹ್ಯಾವ್ ಟೇಕನ್ the question paper of 2018 as I told you from the month of December CTET examination. So we have taken here the question booklet series M. I mean the question booklet code is M. Question booklet ಅಂದ್ರೆ ಟೆಸ್ಟ್ ಬುಕ್ಲೆಟ್ ಅಥವಾ ಕ್ವಶನ್ ಪೇಪರ್ ಬುಕ್ಲೆಟ್ ಕೋಡ್ ಯಾವುದಿದೆ ಅಂದ್ರೆ ಇಲ್ಲಿ ನಮ್ದು M ಇದೆ. So just before going to the questions we will just carefully see ವಾಟ್ ಇನ್ಸ್ಟ್ರಕ್ಷನ್ಸ್ ಆರ್ ಗಿವನ್ ಅಂದ್ರೆ ಇಲ್ಲಿ ಇನ್ಸ್ಟ್ರಕ್ಷನ್ಗಳನ್ನ ಸೂಚನೆಗಳನ್ನ ಏನೇನು ಕೊಟ್ಟಿದ್ದಾರೆ ಅವುಗಳ ಬಗ್ಗೆ ಮೊದಲು ತಿಳ್ಕೊಳ್ಳೋಣ, ಆಮೇಲೆ ಸೋಷಿಯಲ್ ಸೈನ್ಸ್ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಿಯರ್ ಆಸ್ ಯು ಕ್ಯಾನ್ ಸಿ ದಟ್ ದ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಫಾರ್ ಕ್ಯಾಂಡಿಡೇಟ್ಸ್ ಆರ್ ಗಿವನ್. ಫಸ್ಟ್ ಒನ್, ದ OMR ಆನ್ಸರ್ ಶೀಟ್ ಈಸ್ ಇನ್ಸೈಡ್ ದಿಸ್ ಬುಕ್ಲೆಟ್. ಅಂದ್ರೆ ಒಂದು ಬುಕ್ಲೆಟ್ ಕೊಟ್ಟಿರ್ತಾರೆ, ಆ ಬುಕ್ಲೆಟ್ ನಲ್ಲಿ ನಿಮಗೆ ಆನ್ಸರ್ ಶೀಟ್ ಇರುತ್ತೆ. ಅಂಡ್ ದೆನ್ ವೆನ್ you are directed to open the test booklet, take out the answer sheet and fill in the particulars on side 1 and side 2 carefully with black or blue ballpoint pen only. ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ನಿಮಗೆ ಯಾವಾಗ ಹೇಳ್ತಾರೆ ಇನ್ವಿಜಿಲೇಟರ್, ಸಂವೀಕ್ಷಕರು ಅಂತ ಏನ್ ಕರಿತೀವಿ, ನಿಮ್ಗೆ ಯಾವಾಗ ಇನ್ವಿಜಿಲೇಟರ್ ಹೇಳ್ತಾರೆ ಓಪನ್ ಮಾಡಿ ಅಂತ, ಅವಾಗ ಮಾತ್ರ ನೀವು ಸೀಲ್ ಬ್ರೇಕ್ ಮಾಡಿ ಸೀಲ್ ತೆಗೆದು ಆ ಕ್ವಶನ್ ಪೇಪರ್ನ ಆನ್ಸರ್ ಶೀಟ್ನ ಓಪನ್ ಮಾಡಬಹುದು. ಹಾಗೂ ಅದರಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ಸ್ ನ ನೀಡಿರ್ತಾರೆ, ಕೆಲವೊಂದು ಮಾಹಿತಿಯನ್ನ ಕೇಳಿರ್ತಾರೆ, ಅವುಗಳನ್ನ ನೀವು ತುಂಬಬೇಕಾಗುತ್ತೆ. ಓನ್ಲಿ ಯು ಹ್ಯಾವ್ ಟು ಫಿಲ್ ಯೂಸಿಂಗ್ ಆರ್ ವಿತ್ ಬ್ಲ್ಯಾಕ್ ಆರ್ ಬ್ಲೂ ಬಾಲ್ ಪಾಯಿಂಟ್ ಪೆನ್. ಬಾಲ್ ಪಾಯಿಂಟ್ ಪೆನ್ ಅನ್ನ ಮಾತ್ರನೇ ಯೂಸ್ ಮಾಡಬಹುದು, ಇಲ್ಲಿ ಇಂಕ್ ಪೆನ್ ಅನ್ನ ಯೂಸ್ ಮಾಡೋ ಹಾಗಿಲ್ಲ. ಅದು ಬಾಲ್ ಪಾಯಿಂಟ್ ಪೆನ್ ಆಗಿದ್ರೂ ಕೂಡ ಏನ್ ಯೂಸ್ ಮಾಡ್ಬೇಕಂದ್ರೆ ಬ್ಲ್ಯಾಕ್ ಅಥವಾ ಬ್ಲೂ, ಕಪ್ಪು ಅಥವಾ ನೀಲಿ ಬಾಲ್ ಪಾಯಿಂಟ್ ಪೆನ್ ಅನ್ನ ಮಾತ್ರ ಯೂಸ್ ಮಾಡಬೇಕಾಗುತ್ತೆ, ಬಳಕೆ ಮಾಡಬೇಕಾಗುತ್ತೆ. ದಿಸ್ ಈಸ್ ದ ಫಸ್ಟ್ ಇನ್ಸ್ಟ್ರಕ್ಷನ್ ಗಿವನ್ ಫಾರ್ ಕ್ಯಾಂಡಿಡೇಟ್ಸ್ by the CTET. Then next instruction is the test is of 2.5 hours duration and consists of 150 questions and there is no negative marking. ಅಂದ್ರೆ ಇಲ್ಲಿ ಕ್ವಶನ್ ಪೇಪರ್ ನಲ್ಲಿ ಯಾವುದೇ ನಕಾರಾತ್ಮಕ ಅಂಕಗಳು ಇರೋದಿಲ್ಲ, ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಇಫ್ ಯು ಮೇಡ್ ಅ ಮಿಸ್ಟೇಕ್ ದೆನ್ ದೇರ್ ವಿಲ್ ನೋ ಡಿಡಕ್ಷನ್ ಇನ್ ಯೋರ್ ಮಾರ್ಕ್ಸ್. ಅಂದ್ರೆ ನಿಮ್ಮ ಮಾರ್ಕ್ಸ್ ಗಳನ್ನ ಕಟ್ ಮಾಡಲಾಗುವುದಿಲ್ಲ. ಇವನ್ ದೋ ಯು ಹ್ಯಾವ್ ಆನ್ಸರ್ಡ್ ರಾಂಗ್ ಆನ್ಸರ್, ಅಂದ್ರೆ ನೀವು ತಪ್ಪು ಆನ್ಸರ್ ಅನ್ನ ಶೇಡ್ ಮಾಡಿದ್ರು ಕೂಡ ನಿಮ್ಮ ಅಂಕಗಳಲ್ಲಿ ಅಂದ್ರೆ ಅದಕ್ಕಾಗಿ ನಕಾರಾತ್ಮಕ ಅಂಕ ಇರುವುದಿಲ್ಲ, ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ. ಕೇವಲ ಆ ತಪ್ಪು ಉತ್ತರಕ್ಕೆ ಮಾತ್ರ ಏನಾಗುತ್ತೆ ಅಂದ್ರೆ ಮಾರ್ಕ್ ಡಿಡಕ್ಟ್ ಆಗುತ್ತೆ. ಸೊ ಹಿಯರ್ ದ ಕ್ವಶನ್ ಪೇಪರ್ ಈಸ್ ಅಬೌಟ್ 150 questions and the test duration is 2.5 hours. ಅಂದ್ರೆ 2.5 ಗಂಟೆಗಳ ಸಮಯವನ್ನ ನೀಡಲಾಗಿರುತ್ತೆ. ಹಾಗೂ ಎಷ್ಟು ಕ್ವಶನ್ಗಳು ಇರ್ತವೆ ಅಂದ್ರೆ 150 ಕ್ವಶನ್ಗಳು ಇರುತ್ತವೆ ಈ CTET ಎಕ್ಸಾಮಿನೇಷನ್ ನಲ್ಲಿ. ಅಂಡ್ ದೆನ್ ದ ಥರ್ಡ್ ಇನ್ಸ್ಟ್ರಕ್ಷನ್ ಈಸ್ ಯೂಸ್ ಬ್ಲ್ಯಾಕ್ ಆರ್ ಬ್ಲೂ ಪಾಯಿಂಟ್ ಪೆನ್ ಓನ್ಲಿ, ಬ್ಲೂ ಬಾಲ್ ಪಾಯಿಂಟ್ ಪೆನ್ ಓನ್ಲಿ and only for writing particulars on this page or marking responses in the answer sheet. ಅಂದ್ರೆ ಏನೇ ಇದರಲ್ಲಿ ತುಂಬಬೇಕಾಗಿದ್ರು ಕೂಡ ನೀವೇನ್ ಮಾಡ್ಬೇಕಂದ್ರೆ ಬ್ಲ್ಯಾಕ್ ಅಥವಾ ಬ್ಲೂ ಬಾಲ್ ಪಾಯಿಂಟ್ ಪೆನ್ ಅನ್ನೇ ಯೂಸ್ ಮಾಡಬೇಕು. ಹಾಗೂ ಆನ್ಸರ್ಗಳನ್ನು ಕೂಡ ಶೇಡ್ ಮಾಡಬೇಕು. ಯಾವ ಪೆನ್ ಇಂದ ಅಂದ್ರೆ ಬ್ಲ್ಯಾಕ್ ಅಥವಾ ಬ್ಲೂ ಬಾಲ್ ಪಾಯಿಂಟ್ ಪೆನ್ ಇಂದ ಮಾತ್ರ. I mean those what we call them as responses, I mean answers, shading the answers. Then next, here see the booklet, as I told you, here we have chosen the M series. The code of the booklet is, question paper booklet is M. So make sure that the code printed on side 2 of the answer sheet is the same as that on the booklet. Also ensure that your test booklet number and answer sheet number are the same. ಅಂದ್ರೆ ಟೆಸ್ಟ್ ಬುಕ್ಲೆಟ್ ನಂಬರು ಹಾಗೂ ನಿಮ್ಮ ಆನ್ಸರ್ ಶೀಟ್ ನಂಬರು ಕೂಡ ಸೇಮ್ ಆಗಿರಬೇಕು. ಇಫ್ ದೇರ್ ಇಸ್ ಅ ಡಿಸ್ಕ್ರಿಪೆನ್ಸಿ, ವಿಚ್ ಮೀನ್ಸ್ ಇನ್ ಕೇಸ್ ಆಫ್ ಡಿಸ್ಕ್ರಿಪೆನ್ಸಿ, ಅಂದ್ರೆ ಇಲ್ಲಿ ಏನಾದರೂ ಬದಲಾವಣೆಗಳಿತ್ತು ನಿಮ್ಮ ಆನ್ಸರ್ ಶೀಟ್ ನಂಬರ್ ಹಾಗೂ
ನಿಮ್ಮ ಬುಕ್ಲೆಟ್ ನಂಬರ್ ಚೇಂಜ್ ಆಗಿದ್ರೆ ಅವಾಗ ಇಮಿಡಿಯೇಟ್ಲಿ ಹೌ ಟು ರಿಪೋರ್ಟ್ ಟು ದ ಇನ್ವಿಜಿಲೇಟರ್, ಅಂದ್ರೆ ನೀವು ಇದರ ಬಗ್ಗೆ ಮಾಹಿತಿಯನ್ನ ಇನ್ವಿಜಿಲೇಟರ್ಗೆ ಕೊಡಬೇಕು. ಸೊ ದೆನ್ ಇಟ್ ಹ್ಯಾಸ್ ಟು ಬಿ ರಿಪ್ಲೇಸ್ಡ್ ಆಫ್ ಬೋತ್ ದ ಟೆಸ್ಟ್ ಬುಕ್ಲೆಟ್ ಅಂಡ್ ದಿ ಆನ್ಸರ್ ಶೀಟ್. ಅವಾಗ ಇನ್ವಿಜಿಲೇಟರ್ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಸೇಮ್ ನಂಬರ್ ಇರೋ ಟೆಸ್ಟ್ ಬುಕ್ಲೆಟ್ ಹಾಗೂ ಆನ್ಸರ್ ಶೀಟ್ ಅನ್ನ ನಿಮಗೆ ನೀಡ್ತಾರೆ. And then next, the most important in this is, the most important is, here we can see that important point, as I am telling you that, listen, this test booklet has 5 parts. ಅಂದ್ರೆ ಈ ಕ್ವೆಶ್ಚನ್ ಪೇಪರ್ ನಲ್ಲಿ ಎಷ್ಟು ಭಾಗಗಳಿರುತ್ತವೆ ಅಂದ್ರೆ ಈ ಬುಕ್ಲೆಟ್ ನಲ್ಲಿ 5 ಭಾಗಗಳಿರುತ್ತವೆ. ಫಸ್ಟ್ ಪಾರ್ಟ್, that first part is of child development and pedagogy. ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿ ಇದೇನಿರುತ್ತೆ ಅಂದ್ರೆ ಇದು ಮೊದಲ ಪಾರ್ಟ್ ಆಗಿರುತ್ತೆ. ಕ್ವಶನ್ ನಂಬರ್ಸ್ ಆಫ್ ಪಾರ್ಟ್ 1, ಐ ಮೀನ್ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜೀಸ್ ಕ್ವಶನ್ ನಂಬರ್ಸ್ ಆರ್ ರೈಟ್ ಫ್ರಮ್ 1 to 30. ಅಂದ್ರೆ ಈ ಬುಕ್ಲೆಟ್ ನಲ್ಲಿ 1 ರಿಂದ 30 ಕ್ವಶನ್ಗಳ ತನಕ ಯಾವ ಸಬ್ಜೆಕ್ಟ್ ಗೆ ಸಂಬಂಧಿಸಿದ ಪ್ರಶ್ನೆಗಳು ಇರುತ್ತವೆ ಅಂದ್ರೆ ಅದು ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿ. ಅಂಡ್ ದೆನ್ ಪಾರ್ಟ್ 2, ನೆಕ್ಸ್ಟ್ ಒನ್ is part 2, mathematics and science is there in this. And then the third one is part 3. Part 3 means social science, what we call social studies, ಅಂದ್ರೆ ಸಮಾಜ ವಿಜ್ಞಾನ ಪಾರ್ಟ್ 3 ಆಗಿರುತ್ತೆ. ಕ್ವಶನ್ ಪೇಪರ್ ನಲ್ಲಿ ಈ ಸಮಾಜ ವಿಜ್ಞಾನದ ಕ್ವಶನ್ ನಂಬರ್ಗಳು 31 ರಿಂದ 90 ಆಗಿರುತ್ತದೆ. ಅಂದ್ರೆ ರೈಟ್ ಫ್ರಮ್ ದ ಕ್ವಶನ್ ನಂಬರ್ 31 to 90 you will have the questions of the subject social science in the paper 2 of CTET. And the next one, the part 4. The part 4 contains language 1, English or Hindi, or even you know that as we are from the Karnataka, our language is Kannada. I mean the first language would be Kannada here. Then the next one, here in this language 1 only, question numbers are from 91 to 120. question number ಗಳು ಪ್ರಥಮ ಲ್ಯಾಂಗ್ವೇಜ್ ನ ಕ್ವಶನ್ ನಂಬರ್ಗಳು ಎಲ್ಲಿಂದ ಎಲ್ಲಿ ತನಕ ಇರುತ್ತೆ ಅಂದ್ರೆ ಕ್ವಶನ್ ನಂಬರ್ 91 ರಿಂದ 120 ತನಕ ಕ್ವಶನ್ಗಳಿರ್ತವೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಪ್ರಥಮ ಭಾಷೆಗೆ ಅಂದ್ರೆ ಲ್ಯಾಂಗ್ವೇಜ್ 1 ಗೆ ಸಂಬಂಧಪಟ್ಟಂತೆ ಇರುತ್ತವೆ. ದಟ್ ಈಸ್ ಪಾರ್ಟ್ 4. ದೆನ್ ಪಾರ್ಟ್ 5, the part 5 is language 2. If our first language is Kannada, then the second language would be Hindi or English. ಅಂದ್ರೆ ನಮ್ಮ ಎರಡನೇ ಭಾಷೆ ದ್ವಿತೀಯ ಭಾಷೆ ಯಾವ್ದಾಗಿರುತ್ತೆ ಅಂದ್ರೆ ಅದು ಇಂಗ್ಲಿಷ್ ಅಥವಾ ಹಿಂದಿ ಆಗಿರುತ್ತೆ. ಇದರ ಕ್ವಶನ್ ನಂಬರ್ಗಳು ಯಾವ ಅಂದ್ರೆ 121 ರಿಂದ 150. ಐ ಮೀನ್ ದ ಲಾಸ್ಟ್ 30 ಕ್ವಶನ್ಸ್ ಇನ್ ದ ಹೋಲ್ ಬುಕ್ಲೆಟ್ ವಿಲ್ ಬಿ ಆಫ್ ದ ಲ್ಯಾಂಗ್ವೇಜ್ ಸೆಕೆಂಡ್. ಅಂದ್ರೆ ಕೊನೆಯ 30 ಪ್ರಶ್ನೆಗಳು 130 ರಿಂದ 150 ತನಕ ಏನು ಪ್ರಶ್ನೆಗಳು ಇರುತ್ತವಲ್ಲ ಈ ಕ್ವಶನ್ ಪೇಪರ್ ನಲ್ಲಿ ಅವು ಯಾವ ಸಬ್ಜೆಕ್ಟ್ಗೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಿರ್ತವೆ ಅಂದ್ರೆ ಅದು ಲ್ಯಾಂಗ್ವೇಜ್ ಸೆಕೆಂಡ್ ಅಂದ್ರೆ ದ್ವಿತೀಯ ಭಾಷೆಗೆ ಇಂಗ್ಲಿಷ್ ಅಥವಾ ಹಿಂದಿಗೆ ಸಂಬಂಧಪಟ್ಟಂತೆ ಇರ್ತವೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅಬೌಟ್ ದಿ examination of CTET. Then another important, there are many more important instruction given. See here, one more it is there, part 4 contains 30 questions for language 1 as well as the part 5 contains the same 30 questions for language 2. In this test booklet only questions pertaining to English and Hindi language have been given. ಅಂದ್ರೆ ಕ್ವಶನ್ ಪೇಪರ್ ಯಾವ ಮಾಧ್ಯಮದಲ್ಲಿ ಇರುತ್ತಂದ್ರೆ ಇಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಇರುತ್ತೆ. ಕ್ವಶನ್ ಪೇಪರ್ ಯಾವ ಮಾಧ್ಯಮದಲ್ಲಿ ಇರುತ್ತೆ ಅಂದ್ರೆ ಯಾವ ಲ್ಯಾಂಗ್ವೇಜ್ ನಲ್ಲಿ ಇರುತ್ತೆ ಅಂದ್ರೆ ಅದು ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಮಾತ್ರ ಇರುತ್ತೆ. ಓನ್ಲಿ ಇಫ್ our first language is Kannada, then only that first language will be of Kannada questions. Then remaining all psychology, it may be the child development and pedagogy, or it may be the second language, I mean English or Hindi, or it may be the social science. All these as well as English, all these would be given in English language only and in Hindi. But another important point, as I told you, that here question paper is mainly given only in 2 languages, those are English and Hindi, except our first language. And then the next one is candidates are required to attempt questions in language 2, that is part 5 in a language other than one chosen as language first.
ಫ್ರಮ್ ದ ಲಿಸ್ಟ್ ಆಫ್ ಲ್ಯಾಂಗ್ವೇಜ್. ಅಂದ್ರೆ ನೀವು ಪ್ರಥಮ ಭಾಷೆಯಾಗಿ ಯಾವ ಭಾಷೆಯನ್ನ ಆಯ್ಕೆ ಮಾಡಿರ್ತೀರೋ ಅದನ್ನ ಬಿಟ್ಟು ಬೇರೆ ಭಾಷೆಯನ್ನೇ ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಏನ್ ಮಾಡ್ಬೇಕಂದ್ರೆ ನೀವು ಆಯ್ಕೆ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಚೂಸ್ ಕನ್ನಡ ಆಸ್ ಯೋರ್ ಫಸ್ಟ್ ಲ್ಯಾಂಗ್ವೇಜ್, ದೆನ್ ಯು ಹ್ಯಾವ್ ಟು ಚೂಸ್ ಅದರ್ ಲ್ಯಾಂಗ್ವೇಜಸ್ ಎಕ್ಸೆಪ್ಟ್ ಕನ್ನಡ ಆಸ್ ಸೆಕೆಂಡ್ ಲ್ಯಾಂಗ್ವೇಜಸ್ ಇನ್ ದ CTET ಎಕ್ಸಾಮಿನೇಷನ್ಸ್. ಅಂದ್ರೆ ನೀವು ಉದಾಹರಣೆಗೆ ನೀವು ಕನ್ನಡವನ್ನ ಪ್ರಥಮ ಭಾಷೆಯಾಗಿ ಇಲ್ಲಿ ಆಯ್ಕೆ ಮಾಡಿಕೊಂಡ್ರೆ, ಕನ್ನಡವನ್ನ ಬಿಟ್ಟು ಉಳಿದ ಭಾಷೆಗಳು ಇಂಗ್ಲಿಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು ಅಥವಾ ಇನ್ನಿತರೆ ಭಾಷೆಗಳನ್ನ ಎರಡನೇ ಅಂದ್ರೆ ದ್ವಿತೀಯ ಭಾಷೆಯಾಗಿ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಕನ್ನಡವನ್ನೇ ನೀವು ಎರಡು ಪ್ರಥಮ ಹಾಗೂ ದ್ವಿತೀಯ ಭಾಷೆಯನ್ನಾಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಆಗೋದಿಲ್ಲ. ಸೊ ದೆನ್ the ninth important instruction is rough work should be done only in the space provided in the test booklet for the same. ಅಂದ್ರೆ ನಿಮಗೆ ಚಿತ್ತು ಕಾರ್ಯವನ್ನ ಮಾಡೋದಕ್ಕೆ ರಫ್ ವರ್ಕ್ ವಾಟ್ ವಿ ಕಾಲ್, ಇದನ್ನು ಮಾಡೋದಕ್ಕೆ ಸೆಪರೇಟ್ ಪೇಜಸ್ ವಿಲ್ ಬಿ ಗಿವನ್. ಅಂದ್ರೆ ಸೆಪರೇಟ್ ಆಗಿ ಪೇಜ್ ಗಳನ್ನ ನೀಡಿರ್ತಾರೆ, ಹಾಳೆಗಳನ್ನ ನೀಡಿರ್ತಾರೆ. ಅಲ್ಲಿ ಮಾತ್ರ ಪರ್ಟಿಕ್ಯುಲರ್ ಸ್ಪೇಸ್ ವಿಲ್ ಬಿ ಪ್ರೊವೈಡೆಡ್. ಸೊ ಅಲ್ಲಿ ಮಾತ್ರ ನೀವು ರಫ್ ವರ್ಕ್ ಅನ್ನ ಮಾಡಬಹುದು. ಇಟ್ ಶುಡ್ ನಾಟ್ ಬಿ ಇನ್ ದ ಆನ್ಸರ್ ಶೀಟ್ ಆರ್ ಎನಿವೇರ್ ಇನ್ ದ ಕ್ವೆಶ್ಚನ್ ಪೇಪರ್. ಓನ್ಲಿ at the back, at the end of the question paper, some pages are reserved for what? Rough work. So there only you can do a rough work. And then the last one is the answers are to be recorded on the OMR answer sheet only. Mark your responses carefully. No whitener is allowed for changing answers. Another most important aspect of this is, here you can see that ನೀವು ನಿಮ್ಮ ಉತ್ತರಗಳನ್ನ OMR ಆನ್ಸರ್ ಶೀಟ್ ನಲ್ಲಿ ಮಾತ್ರ ಶೇಡ್ ಮಾಡಬೇಕಾಗಿರುತ್ತೆ. ನೀವು ನಿಮ್ಮ ಉತ್ತರಗಳನ್ನ OMR ಶೀಟ್ ನಲ್ಲಿ ಮಾತ್ರ ಏನ್ ಮಾಡ್ಬೇಕಾಗಿರುತ್ತೆ ಅಂದ್ರೆ ಇದನ್ನ ಶೇಡ್ ಮಾಡುವುದು ಅಂತ ಕರಿತೀವಿ. ಈ ತರ ಶೇಡ್ ಮಾಡಬೇಕಾಗಿರುತ್ತೆ. ಸೊ ಹಿಯರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಮೇಕ್ ಯುವರ್ ರೆಸ್ಪಾನ್ಸಸ್ ಕೇರ್ಫುಲಿ. ಅಂದ್ರೆ ಉತ್ತರಗಳನ್ನ ಕರೆಕ್ಟ್ ಆಗಿ ಶೇಡ್ ಮಾಡುವಾಗ ಕೇರ್ಫುಲ್ ಆಗಿರಬೇಕು. and even we have to be responsible while answering, while shading the right answers. And then no whitener is allowed here. ಅಂದ್ರೆ whitener ಅನ್ನ ನಾವೇನಂತ ಕನ್ನಡದಲ್ಲಿ ಬಿಳಿ ದ್ರವ ಅಂತ ಕರಿತೀವಿ, ಅದನ್ನ ಬಳಕೆ ಮಾಡೋದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಸೊ no whitener is allowed for changing answers. ಅಂದ್ರೆ ನೀವು if you shade one answer for a particular question, then you can't share another response for the same questions. Only once you are allowed to share one answer for one particular question. ಅಂದ್ರೆ ಒಂದು ಪ್ರಶ್ನೆಗೆ ಕೇವಲ ಒಂದು ಉತ್ತರವನ್ನ ಮಾತ್ರ ನೀವೇನ್ ಮಾಡಬಹುದು ಅಂದ್ರೆ ಇಲ್ಲಿ ಶೇಡ್ ಮಾಡಬಹುದು. ಎರಡನೇದನ್ನ ಶೇಡ್ ಮಾಡೋದಕ್ಕೆ ಅವಕಾಶ ಇಲ್ಲ. ಅಂದ್ರೆ ವೈಟ್ನರ್ ಅನ್ನ ಬಳಕೆ ಮಾಡೋದಕ್ಕೆ ಇಲ್ಲಿ ಕ್ಲಿಯರ್ ಆಗಿ ಅವಕಾಶವನ್ನ ನೀಡಲಾಗಿಲ್ಲ. So these are the important overall instructions to all my dear CTET aspirants of this year. So now we will directly go to the main point, that is social science. So let's have about this directly to the point. We will go and we will see that what all the important questions are given about social science. So just we will go towards this too right now. And here my dear students, in this, as I told you that here exactly we will go to learn. Here exactly we will see that first you can see once again, just I am giving some highlights. Part 1 is child development and pedagogy. 30 questions are there in this. Then part 2, as I told you that part 2 is maths and science, and part 3 is social science. So now directly we will go to the social science only. So here many important aspects we get when we analyze the social science question paper in this. Here we can come to know that the most expected questions too in this, the most expected questions also we can come to know in this. ಅಂದ್ರೆ ಇನ್ನು ಮುಂದೆ ಬರಬಹುದಾದ ಪ್ರಶ್ನೆಗಳ ಬಗ್ಗೆನೂ ಕೂಡ ಇಲ್ಲಿ ನಾವು ಕೆಲವೊಂದು ಮಾಹಿತಿಯನ್ನ ಅಥವಾ ಊಹೆಯನ್ನ ಮಾಡೋ ಅವಕಾಶವೂ ಕೂಡ ನಮ್ಮದಾಗಲಿದೆ ಈ ಕ್ವೆಶ್ಚನ್ ಪೇಪರ್ ಅನ್ನ ವಿಶ್ಲೇಷಣೆ ಮಾಡಿದ
ನಂತರ so here the part 3. So here the part 3 is given. Hope you can see this properly. Yes, see that part 3 is already mentioned. So in this we will analyze now, right now. Just see that social science or social studies, it is part 3. ಅಂದ್ರೆ ಭಾಗ 3 ಯಾವ್ದಾಗಿರ್ತಂದ್ರೆ ಪೇಪರ್ 2 ನಲ್ಲಿ CTET ಪೇಪರ್ 2 ರಲ್ಲಿ ಭಾಗ 3 ಯಾವ್ದಾಗಿರ್ತಂದ್ರೆ ಅದು ಸಮಾಜ ವಿಜ್ಞಾನ ಆಗಿರುತ್ತೆ. So just we will see the questions here right now. So first one, say the direction is given. Answer the following questions by selecting the correct or the most important, the most appropriate answers. ಅಂದ್ರೆ ಸರಿಯಾದ ಉತ್ತರವನ್ನ ಇಲ್ಲಿ ನಾವು ಆಯ್ಕೆ ಮಾಡಬೇಕು ಅಥವಾ ಶೇಡ್ ಮಾಡಬೇಕಾಗಿರುತ್ತೆ. So first question is, wind vane is used for measuring. ಮೊದಲನೇ ಕ್ವಶನ್ ಯಾವ್ದಾಗಿದೆ ಅಂದ್ರೆ ಇಲ್ಲಿ wind vane is used for measuring. ಅಂದ್ರೆ ಏನ್ ಮೆಜರ್ ಮಾಡೋದಕ್ಕೆ ನಾವು ವಿಂಡ್ ವೇನ್ ಅನ್ನ ಬಳಕೆ ಮಾಡ್ತೀವಿ. ವಿಂಡ್ ವೇನ್ ಅನ್ನ ಯಾವುದಕ್ಕೆ ನಾವಿಲ್ಲಿ ಬಳಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ನಾವು ಕಲಿತೀವಿ. ಜಸ್ಟ್ ಫಾರ್ ಎಕ್ಸಾಂಪಲ್, ಜಸ್ಟ್ ಐ ವುಡ್ ಲೈಕ್ ಟು ರೀಡ್ ಒನ್ ಮೋರ್ ಟೈಮ್. ವಿಂಡ್ ವೇನ್ ಇಸ್ ಯೂಸ್ಡ್ ಫಾರ್ ಮೆಜರಿಂಗ್. ಆಪ್ಷನ್ ಎ ವಿಂಡ್ ವೆಲಾಸಿಟಿ, ಅಂದ್ರೆ ಗಾಳಿಯ ವೇಗ ಅಂತ ಕರಿತೀವಿ. ಅದನ್ನ ನಾವು ಇಂಗ್ಲಿಷ್ ನಲ್ಲಿ ವಿಂಡ್ ವೆಲಾಸಿಟಿ, ಐ ಮೀನ್ the speed of the wind in motion or the wind motion. The speed of wind motion is called as wind velocity. And the second one is air pressure, ಗಾಳಿಯ ಒತ್ತಡ ಅಂತ ನಾವು ಕರಿತೀವಿ. Third one is wind direction, and fourth one is air temperature. Listen my dear students, I would like to clarify some of the important points through this. That is, see here, we have brought some important points too for you, and those are here in front of you. Just see, wind direction is measured by wind vane. Wind direction is measured by wind vane. ಇಲ್ಲಿ ವೇನ್ ಅಂದ್ರೇನೆ ಏನಂತ ಅರ್ಥ ಅಂದ್ರೆ ಕನ್ನಡದಲ್ಲಿ ಡೈರೆಕ್ಷನ್ ಅಂತ ಅರ್ಥ. ಇಲ್ಲಿ ಕನ್ನಡದಲ್ಲಿ ವೇನ್ ಅಂದ್ರೆ ಡೈರೆಕ್ಷನ್ ಅಂತ ಅರ್ಥ. ಸೊ ವಿಂಡ್ ಡೈರೆಕ್ಷನ್ ಈಸ್ ಮೆಜರ್ಡ್. ಗಾಳಿ ಯಾವ ಕಡೆ ಬೀಸ್ತಾ ಇದೆ ಅನ್ನೋದನ್ನ ನಾವು, ಯಾವ ದಿಕ್ಕಿಗೆ ಗಾಳಿ ಬೀಸ್ತಾ ಇದೆ ಅನ್ನೋದನ್ನ ಯಾವುದರ ಮೂಲಕ ಅಳಿತೀವಿ ಅಂದ್ರೆ ನಾವು ವಿಂಡ್ ವೇನ್ ಮೂಲಕ ಅಳಿತೀವಿ. ಕನ್ನಡದಲ್ಲಿ ವೇನ್ ಅಂದ್ರೆ ದಿಕ್ಕು ಅಂತಾನೆ ಅರ್ಥ. ರೈಟ್. ಸೊ ದಿಸ್ ಈಸ್ ದ ರೈಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 60, I mean the question number 31 of social science. In the social science it is first, but in oral question paper it is the question number 31. Then next, see here, what is wind velocity? However, we have mentioned here, you too can see that wind velocity, we have taken the wind velocity here. So just for example, just we can have that also here. See, just wind velocity means the speed of wind motion is called wind velocity, speed of wind motion. The air pressure is measured by barometer. ಅಂದ್ರೆ ಗಾಳಿಯ ಒತ್ತಡವನ್ನ ನಾವು ಯಾವುದರಲ್ಲಿ ಅಳಿತೀವಿ ಅಂದ್ರೆ ಬ್ಯಾರೋಮೀಟರ್ ನಲ್ಲಿ ಅಳಿತೀವಿ. ಗಾಳಿಯ ಒತ್ತಡವನ್ನ ನಾವಿಲ್ಲಿ ಬ್ಯಾರೋಮೀಟರ್ ನಲ್ಲಿ ಅಳಿತೀವಿ. This is also the most expected question in the upcoming CTET examination of 2021. ಅಂದ್ರೆ ಇದು ಕೂಡ ಬಹು ನಿರೀಕ್ಷಿತ ಪ್ರಶ್ನೆನೇ ಆಗಿದೆ. ಬ್ಯಾರೋಮೀಟರ್, ಇಟ್ ಈಸ್ ಯೂಸ್ ಟು ಮೆಜರ್ ದ ಏರ್ ಪ್ರೆಷರ್. ಗಾಳಿಯ ಒತ್ತಡವನ್ನ ಅಳೆಯೋದಕ್ಕೆ ಬ್ಯಾರೋಮೀಟರ್ ಅನ್ನ ಬಳಕೆ ಮಾಡ್ತಾರೆ, ಅಥವಾ ಬ್ಯಾರೋಮೀಟರ್ ನಲ್ಲಿನೇ ಗಾಳಿಯ ಒತ್ತಡವನ್ನ ಅಳಿತಾರೆ. The next one, air temperature. Air temperature is measured by thermometer. Air temperature ಅಂದ್ರೆ ಗಾಳಿಯ ಉಷ್ಣತೆಯನ್ನ ಯಾವುದರಲ್ಲಿ ಅಳಿತಾರೆ ಅಂದ್ರೆ ಥರ್ಮಾಮೀಟರ್ ನಲ್ಲಿ ಅಳಿತಾರೆ. So this is the analysis of the question number 1, that is about the wind vane. So here the question is asked about what? The wind vane. So then next, the second question. So here you got the answer. Here you got the answer, that is the, here you got the wind vane is used for measuring the wind direction. The answer is wind direction. ಇಲ್ಲಿ ಆನ್ಸರ್ ಯಾವ್ದಾಗಿದೆ ಅಂದ್ರೆ ಅದು ಗಾಳಿಯ ದಿಕ್ಕನ್ನು ಅಳೆಯೋದಕ್ಕೆ wind vane ಅನ್ನ ಬಳಸ್ತಾರೆ. So this is the right answer. And the second one is which one of the
following layers of the atmosphere helps in the transmission of radio waves. ಅಂದ್ರೆ ವಾತಾವರಣದಲ್ಲಿರುವ ಹಲವಾರು ಪದರುಗಳಲ್ಲಿ ಯಾವ ಪದರು ರೇಡಿಯೋ ವೇವ್ಗಳನ್ನ ಟ್ರಾನ್ಸ್ಮಿಟ್ ಮಾಡೋದಂದ್ರೆ ಭೂಮಿಯಿಂದ ಹೋದಂತ ರೇಡಿಯೋ ವೇವ್ಗಳು ಅಲ್ಲಿ ರಿಫ್ಲೆಕ್ಟ್ ಆಗಿ ಪುನಃ ಮರಳಿ ಭೂಮಿಗೆ ಬರ್ತಾವಲ್ಲ, ಆ ರೇಡಿಯೋ ವೇವ್ಗಳು ಟ್ರಾನ್ಸ್ಮಿಟ್ ಯಾವ ವಾತಾವರಣದ ಯಾವ ಲೇಯರ್ ಮೂಲಕ ಆಗುತ್ತೆ ಅನ್ನೋದು ಇಲ್ಲಿ ಕ್ವೆಶ್ಚನ್. ಸೊ ಲೆಟ್ಸ್ ಸಿ a short description about these all the important points, then we can come to know about the answer. So just I would like to explain you about the layers of the atmosphere. See here the layers are given. First one is troposphere. Yes, see that first one we call it as troposphere. So here I would like to write first one is troposphere. So as shortly it is mentioned here, you can see tropo we call shortly in English. ಅಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ಅಂದ್ರೆ ವಾತಾವರಣದ ಮೊದಲ ಲೇಯರ್ ಅನ್ನ ನಾವು ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ಅಂದ್ರೆ ಟ್ರೋಪೋಸ್ಫಿಯರ್ ಅಂತ ಕರಿತೀವಿ. ಶಾರ್ಟ್ಲಿ ವಿ ಕಾಲ್ ಇಟ್ ಟ್ರೋಪೋ. ಸೊ ದ ಹೈಟ್ ಆಫ್ ದ ಟ್ರೋಪೋಸ್ಫಿಯರ್ ಈಸ್ 13 ಕಿಲೋಮೀಟರ್. ಇದರ ಎತ್ತರ ಭೂಮಿಯ ಮೇಲ್ಮೈ ಭಾಗದಿಂದ ಈ ಟ್ರೋಪೋಸ್ಫಿಯರ್ ವಾತಾವರಣದ ಪದರಿನ ಎತ್ತರ ಎಷ್ಟಿರುತ್ತೆ ಅಂದ್ರೆ ಅದು 13 ಕಿಲೋಮೀಟರ್. ಅಂಡ್ ಆಲ್ ದ ವೆದರ್ ಫಿನಾಮಿನನ್ಸ್ ಆಕರ್ ಇನ್ ದ ಟ್ರೋಪೋಸ್ಫಿಯರ್ ಓನ್ಲಿ. ಅಂದ್ರೆ ನಮ್ಮ ವಾತಾವರಣಕ್ಕೆ ಸಂಬಂಧಿಸಿದ ಅಥವಾ ಇಲ್ಲಿ ವೆದರ್ಗೆ ಸಂಬಂಧಿಸಿದ ಎಲ್ಲಾ ಚಟುವಟಿಕೆಗಳು, ಎಲ್ಲಾ ಕಾರ್ಯ ಚಟುವಟಿಕೆಗಳು ಅಥವಾ ಎಲ್ಲಾ ಬದಲಾವಣೆಗಳು ಎಲ್ಲಿ ಆಗ್ತವೆ ಅಂದ್ರೆ ಅದು ಈ ಟ್ರೋಪೋಸ್ಫಿಯರ್ ನಲ್ಲಿನೇ ಆಗ್ತವೆ. ಅಂದ್ರೆ ವೆದರ್ ರಿಲೇಟೆಡ್ ಆಕ್ಟಿವಿಟೀಸ್, ವೆದರ್ ರಿಲೇಟೆಡ್ ಇಶ್ಯೂಸ್, ವೆದರ್ ರಿಲೇಟೆಡ್ changes take place in troposphere only. Which are those weather related activities? Those are rainfall, the fog, hailstorm. ಅಂದ್ರೆ ಮಳೆ ಆಗೋದು ಅಥವಾ ಫಾಗ್ ಆಗಿರ್ಬೋದು, as well as the hailstorm ಅಂದ್ರೆ ಆಲಿಕಲ್ಲು ಮಳೆ ಅಂತ ನಾವಿಲ್ಲಿ ಕರಿತೀವಿ. ಇವೆಲ್ಲ ಎಲ್ಲಿ ಆಗ್ತವೆ ಅಂದ್ರೆ ಯಾವ ಪದರಿನಲ್ಲಿ ಆಗ್ತವೆ ಅಂದ್ರೆ ಅದು ಟ್ರೋಪೋಸ್ಫಿಯರ್ ನಲ್ಲಿ ಆಗ್ತವೆ. ವಾತಾವರಣದ ಯಾವ ಲೇಯರ್ ನಲ್ಲಿ ಇವೆಲ್ಲ ರೈನ್ಫಾಲ್ ಆಗಿರ್ಬೋದು, ಫಾಗ್ ಫಾರ್ಮೇಶನ್ ಆಗಿರ್ಬೋದು ಅಥವಾ ಹೇಲ್ ಸ್ಟಾರ್ಮ್ ಆಗಿರ್ಬೋದು ಅಂದ್ರೆ ಅಲಿಕಲ್ಲು ಮಳೆ ಅಂತ ಕರಿತೀವಿ. ಇವೆಲ್ಲ ಎಲ್ಲಿ ಯಾವ ಪದರಿನಲ್ಲಿ ರಚನೆ ಆಗ್ತವೆ, ರೂಪುಗೊಳ್ತವೆ ಅಂದ್ರೆ ಅದು ಟ್ರೋಪೋಸ್ಫಿಯರ್ ನಲ್ಲಿ. ಅಂಡ್ ದ ಸೆಕೆಂಡ್ ಒನ್ ಈಸ್ ದ ಸ್ಟ್ರಾಟೋಸ್ಫಿಯರ್. And the height of the stratosphere layer, it is the second layer of the atmosphere. ವಾತಾವರಣದ ಎರಡನೇ ಲೇಯರ್ ಯಾವುದು ಅಂದ್ರೆ ಅದು ಸ್ಟ್ರಾಟೋಸ್ಫಿಯರ್. ಇದರ ಹೈಟ್ ಎಷ್ಟು ಇರುತ್ತೆ ಅಂದ್ರೆ 50 ಕಿಲೋಮೀಟರ್, 50 ಕಿಲೋಮೀಟರ್ಸ್. ಅಂಡ್ ಇಟ್ಸ್ ಐಡಿಯಲ್ ಫಾರ್ ಫ್ಲೈಯಿಂಗ್ ಏರೋಪ್ಲೇನ್ಸ್. ಅಂದ್ರೆ ಇಟ್ ಈಸ್ ಫ್ರೀ ಫ್ರಮ್ ಆಲ್ ದ ವೆದರ್ ಫಿನಾಮಿನನ್ಸ್. ದಿಸ್ stratosphere, just I would like to point here, it is free from all the weather phenomenon or phenomenons. ಅಂದ್ರೆ ವೆದರ್ ನ ಬದಲಾವಣೆಗಳು, ಆಕ್ಟಿವಿಟಿಗಳು ಏನೇನಿದೆವಲ್ಲ, ರೈನ್ಫಾಲ್, ಫಾಗ್ or hail storm formations, these are all take place only in stratosphere, not in mesosphere. So that's why mesosphere is ideal for flying aeroplanes. ಅಂದ್ರೆ ಏರೋಪ್ಲೇನ್ಗಳ ಹಾರಾಟಕ್ಕೆ ಇದು ಐಡಿಯಲ್ ಆಗಿದೆ. ಯಾವ ಲೇಯರ್ ಐಡಿಯಲ್ ಅಥವಾ ಯಾವ ಲೇಯರ್ ಮೋಸ್ಟ್ ಸೂಟೇಬಲ್ ಆಗಿದೆ ಅಂದ್ರೆ ಅದು ಮೆಸೋಸ್ಫಿಯರ್. ವೈ? ಬಿಕಾಸ್ ಇಟ್ ಈಸ್ completely free from all the weather phenomenons. So and third one is, so the third one is, as it is even one more important point in this, in the mesosphere, that is meteorites also burn here. ಮೆಟಿಯರೈಟ್ಗಳು ಎಲ್ಲಿ ಬರ್ನ್ ಆಗ್ತವೆ, ಎಲ್ಲಿ ಸುಡ್ತವೆ ಅಂದ್ರೆ ಅದು ಮೆಸೋಸ್ಫಿಯರ್ ನಲ್ಲಿನೇ. ಅಂದ್ರೆ ಸ್ಪೇಸ್ ಇಂದ ಏನೇನು ಮೆಟಿಯರೈಟ್ಸ್ ಭೂಮಿಯ ಕಡೆ ಬರ್ತಿರ್ತಾವಲ್ಲ ಅತಿ ವೇಗವಾಗಿ, ಅವೆಲ್ಲ ಗಾಳಿಯ ಘರ್ಷಣೆಗೆ ಸಿಕ್ಕಿ ಟೆಂಪರೇಚರ್ ಇನ್ಕ್ರೀಸ್ ಆಗಿ ಬರ್ನ್ ಯಾವ ಲೇಯರ್ ಅಲ್ಲಿ ಆಗ್ತವೆ ಅಂದ್ರೆ ಅದು ಮೆಸೋಸ್ಫಿಯರ್ ನಲ್ಲಿ ಆಗ್ತವೆ. ಅಂಡ್ ದ ಥರ್ಡ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್ is thermosphere. The fourth layer, actually it is the fourth layer, and that is the thermosphere. Listen, one more point. Thermosphere, the height of the thermosphere is 80 kilometers to 400 kilometers. 80 kilometers to
400 kilometers. It is the height of thermosphere and it is the fourth layer of the atmosphere. And see, radio waves transmitted from the earth are reflected back to the earth by this layer only. ಅಂದ್ರೆ ರೇಡಿಯೋ ವೇವ್ಸ್ಗಳು ಭೂಮಿಯಿಂದ ಏನು ಟ್ರಾನ್ಸ್ಮಿಟ್ ಆಗಿ ಹೋಗಿರ್ತಾವಲ್ಲ ಅವು ಎಲ್ಲಿ ರಿಫ್ಲೆಕ್ಟ್ ಆಗ್ತಾವೆ ಅಂದ್ರೆ ಅದು ಯಾವ ಲೇಯರ್ ನಲ್ಲಿ ಆಗಿ ಭೂಮಿ ಕಡೆ ಬರ್ತಾವಂದ್ರೆ ಅದು ಈ ಥರ್ಮಾಸ್ಫಿಯರ್ ನಲ್ಲಿನೇ ಆ ರೇಡಿಯೋ ವೇವ್ಗಳು ರೇಡಿಯೋ ಕಿರಣಗಳು ರಿಫ್ಲೆಕ್ಟ್ ಆಗಿ ಪುನಃ ಭೂಮಿ ಕಡೆ ಮರಳುತ್ತವೆ. ಸೊ thermosphere. So answer to the question is thermosphere only. And the last layer of the atmosphere is exosphere. The last layer of the atmosphere is exosphere. See, the height of the exosphere, see, it is the uppermost layer. It is the uppermost layer. I mean, after 400 kilometers above the earth, the remaining area, what we call is the height of the exosphere, and it is the uppermost layer of the atmosphere, and it has very thin air. It has very thin, ಅತಿ ತೆಳುವಾದ ಗಾಳಿಯ ಪದರನ್ನ ಈ ಎಕ್ಸಾಸ್ಫಿಯರ್ ಹೊಂದಿದೆ. ಅದು ಈ ಎಕ್ಸಾಸ್ಫಿಯರ್ ಪದರು ಹೊಂದಿದೆ, ಅತಿ ತೆಳುವಾದ ಗಾಳಿಯನ್ನು ಹೊಂದಿದೆ. and the light gases float from this layer only. The light gases ಅಂದ್ರೆ ಅತಿ ಹಗುರವಾದ ಅನಿಲಗಳು ತೇಲಾಡ್ತವಲ್ಲ, ಆ ಹಗುರವಾದ ಅನಿಲಗಳು ಯಾವ ಅಂದ್ರೆ ಅವು helium and hydrogen. Helium and hydrogen float into the space from here only. ಅಂದ್ರೆ ಆಕಾಶದಲ್ಲಿ ಅತಿ ಹಗುರವಾದ ಅನಿಲಗಳು ತೇಲ್ತಾ ಇರ್ತವಲ್ಲ, ಫಾರ್ ಎಕ್ಸಾಂಪಲ್ ಇಟ್ ಮೇ ಬಿ helium or it may be the hydrogen. These all float into the space from exosphere only. From exosphere. So here just I gave some important highlights about the 5 important layers of the atmosphere. Those are troposphere, stratosphere, mesosphere, middle mesosphere. It is the third layer of the earth, and the fourth layer of the earth is thermosphere, where radio waves transmitted, where radio waves are transmitted. That layer is thermosphere. And then the last one is exosphere. Where light gases like helium and hydrogen are floated into the space from exosphere only. Another important point I would like to add in this is about the stratosphere. The ozone layer, we know, the ozone layer which protects us from ultraviolet, from ultra UV, what we call shortly UV, ultraviolet rays. The ozone layer is the part of stratosphere. The ozone layer is the part of stratosphere. And another important point here, the border between troposphere and stratosphere is called as tropopause. ಅಂದ್ರೆ ಇವುಗಳ ಮಧ್ಯೆ ಇರುವಂತ ಗಡಿಯನ್ನು ಏನಂತ ಕರಿತೀವಿ, ಎರಡು ಪದರಗಳ ನಡುವೆ ಇರುವಂತ ಗಡಿಯನ್ನ ಏನಂತ ಕರಿತೀವಿ ಅಂದ್ರೆ ನಾವು tropopause ಅಂತ ಕರಿತೀವಿ. And the border between stratosphere and mesosphere, it is called as a stratopause. What it is called? Stratopause. And the end or the border between mesosphere and thermosphere, it is called as mesopause. It is called mesopause. So here the complete information about the 5 layers of the earth are given, and the most expected questions related to this topic are also mentioned. For example, ozone layer lies in stratosphere only, and stratosphere is ideal for the flying aeroplanes. Why? Because it is free from all the weather phenomenons. And then I told you about the thermosphere, where radio waves are transmitted back towards the earth. And then exosphere, the last layer of the atmosphere, and which has floating gases, light gases which float into the space. Those are helium and hydrogen. So the complete information is given here about this. And then we will take up the third one. We will take up the third question. I mean the question number 33 we will take up. Just see, my dear students, here all the information is already given. My dear aspirants, just see here carefully. Identify the various layers of the earth in order from interior to the outermost layer. ಅಂದ್ರೆ ಒಳಗಿನ ಭೂಮಿಯ ಒಳಭಾಗದಿಂದ ಹೊರಭಾಗದ ತನಕ ಇರುವಂತ ಲೇಯರ್ ಗಳನ್ನ ಇಲ್ಲಿ ಆಯ್ಕೆ ಮಾಡಬೇಕಾಗಿರುತ್ತೆ. So options are in front of you. Hope you can see these
hope you can see the options. First one is crust. I mean the option first I am telling crust, mantle, outer core and inner core. So this is wrong. Why it is wrong? Because here the names of the layers of the earth are correct, but these are not given in order from interior to outermost layer. It is given opposite. I mean here the answers are given. Here the layers of the earth are mentioned outermost layer to innermost layer. So that's why it is wrong. Second one, mantle, crust, it is also wrong. Why? Because the first layer of the earth, just I would like to make a note here. Here only I can write here first. See, it is called as, this is what we call crust. What we call it? It is the crust. The uppermost layer of the earth is crust. ಭೂಮಿಯ ಮೇಲ್ಭಾಗದ ಪದರು ಯಾವುದಾಗಿದೆ ಅಂದ್ರೆ ಅದು crust ಆಗಿದೆ. Second one is mantle. So here you can see that it is mantle, and the third one is what we call core. Third one is actually core. Core is the innermost layer of the earth. First layer of the earth, I mean the uppermost layer of the earth is crust, and the middle layer of the earth is mantle, and the innermost layer of the earth is core. So core is divided into two. Core is divided into two sub layers. Those are outer core and inner core. What we call it? Outer core and inner core. So this is what is there. No, so shortly I would like to write here, this is OC, I mean outer core, and it is, here you can see it is IC, I mean inner core. So crust, mantle, outer core and inner core. So here the question is asked that you have to find the layers of the earth, identify the layers of the earth right from interior ಟು ದಿ ಔಟರ್ ಮೋಸ್ಟ್, ಅಂದ್ರೆ ಒಳಭಾಗದಿಂದ ಮೇಲ್ಭಾಗದ ತನಕ ನೀವು ಈ ಸೀರಿಯಲ್ ಆರ್ಡರ್ ಅಲ್ಲಿ ನೀವು ಇಲ್ಲಿ ಆಪ್ಷನ್, ಇಲ್ಲಿರುವಂತ ಆಪ್ಷನ್ಗಳಲ್ಲಿ ಒಂದನ್ನು ಆಯ್ಕೆ ಮಾಡಬೇಕಾಗಿರುತ್ತೆ. ಸೊ ಫಸ್ಟ್ ವಾಟ್ ಶುಡ್ ಕಮ್ ಹಿಯರ್? ಫಸ್ಟ್ ದ ಔಟರ್ ಮೋಸ್ಟ್ and then the inner core, and third one is here, I mean here only it is there. It is the first one, it is the second, and it is the third, and it is the fourth one. I mean inner core first should come. So we will find here inner core is there, inner core is there, and then even we can find the outer core also here. But next what? Next should come, next it should be mantle, not the crust. Why not the crust? Because crust is the uppermost layer, right? So ಒಳಭಾಗದಲ್ಲಿರುವ ಎರಡು ಪ್ರಮುಖ ಲೇಯರ್ಗಳನ್ನ ನಾವಿಲ್ಲಿ ಕಂಡುಹಿಡಿದ್ವಿ. ಅವು ಯಾವ ಅಂದ್ರೆ ಅವು ಇನ್ನರ್ ಮೋಸ್ಟ್ ಕೋರ್ ಅಂಡ್ ಔಟರ್ ಮೋಸ್ಟ್ ಕೋರ್. Then we got the mantle. So mantle is here. Then the last crust. So answer is fourth one. The fourth one is the right answer. So just a few seconds of highlights about the earth is, earth has three layers. Those mainly three layers, those are the crust. The uppermost layer of the earth is called as the crust. The middle layer of the earth is called as mantle, and the third, I mean the innermost layer of the earth is called as core. Core is divided into two. Which are those two important layers of the core? Are innermost core and outermost core. So here in front of you is the answer. Then the next question we would like to take here. The next question is, say here given it is already, observe carefully the location of the sun, earth and moon in the given diagram and tell what it depicts. ಅಂದ್ರೆ ಈ ಡಯಾಗ್ರಾಮ್ ನಮಗೆ ಏನ್ ಹೇಳುತ್ತೆ? ಇಲ್ಲಿ ಆಪ್ಷನ್ ಗಳನ್ನ ನೀಡಲಾಗಿದೆ, ಅವುಗಳಲ್ಲಿ ಒಂದನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. So just we will see that it is in the what we call, it is in the right direction. Exactly here it is in the right direction, right? When the sun, earth and moon locate in the right direction, then neap tide take place. Which one? The neap tide take place. So before going to explain about the neap tide, we will explain about the other two options. What is solar eclipse, lunar eclipse, spring tide, and then we will come to know about the neap tide. So just here in front of you the explanation is
Here see, what is solar eclipse is also given here. Hope you can see. The solar eclipse means what? A solar eclipse occurs when a portion of the earth is engulfed in a shadow cast by the moon, which fully or partially blocks sunlight. This occurs when the sun, moon, and the earth are aligned. Such alignment coincides with the new moon. New moon. So here you can come to know that the new moon is given. ನ್ಯೂ ಮೂನ್ ಅಂದ್ರೆ ಅಮಾವಾಸ್ಯೆಯ ದಿನ ಏನಾಗುತ್ತೆ ಅಂದ್ರೆ ಸೋಲಾರ್ ಎಕ್ಲಿಪ್ಸ್ ಆಗಬಹುದು ಅಥವಾ ಆಗುತ್ತೆ. ಸೋಲಾರ್ ಎಕ್ಲಿಪ್ಸ್ ಟೇಕ್ಸ್ ಪ್ಲೇಸ್ ಆನ್ ನ್ಯೂ ಮೂನ್ ಡೇ. when it takes place, when the earth is engulfed in a shadow, I mean when earth is kept in shadow by the moon, partially it blocks the sunlight or fully it blocks the sunlight which falls on the earth. ಅಂದ್ರೆ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳ್ತಾವಲ್ಲ, ಇದನ್ನ ಮೂನ್ ಅಂದ್ರೆ ಚಂದ್ರ ಅಡ್ಡ ಬಂದು ತಡೆದರೆ ಭೂಮಿ ಮೇಲೆ ಬೀಳಬಾರ್ದ ಹಾಗೆ ನೋಡ್ಕೊಂಡು ಇದರ ಚಂದ್ರನ ನೆರಳು ಭೂಮಿಯ ಮೇಲೆ ಬಿದ್ದರೆ ಅದನ್ನ ನಾವು ಸೋಲಾರ್ ಎಕ್ಲಿಪ್ಸ್ ಅಂತ ಕರಿತೀವಿ. ಅದನ್ನ ನಾವು ಸೋಲಾರ್ ಎಕ್ಲಿಪ್ಸ್ ಅಂತ ನಾವಿಲ್ಲಿ ಕರಿತೀವಿ. ಸೊ ದ ಸೋಲಾರ್ ಎಕ್ಲಿಪ್ಸ್ ಟೇಕ್ಸ್ ಪ್ಲೇಸ್ ಆನ್ ದ ನ್ಯೂ ಮೂನ್ ಡೇ. ಅಂದ್ರೆ ಅಮಾವಾಸ್ಯೆಯ ದಿನ ಸೋಲಾರ್ ಎಕ್ಲಿಪ್ಸ್ ಏನಾಗುತ್ತೆ ಅಂದ್ರೆ ಸೋಲಾರ್ ಎಕ್ಲಿಪ್ಸ್ ಆಗುತ್ತೆ. ಅಂಡ್ ದೆನ್ the next one is the lunar eclipse. The next one is lunar eclipse. So here it is given lunar eclipse. A lunar eclipse occurs when the moon moves into the earth's shadow. ಅಂದ್ರೆ ಮೂನ್ ಅಂದ್ರೆ ಚಂದ್ರ ಅರ್ತ್ ಶಾಡೋ ನಲ್ಲಿ ಮುಳುಗಿದ್ರೆ ಅಂದ್ರೆ ಭೂಮಿಯ ನೆರಳಿನಲ್ಲಿ ಮರೆಯಾದ್ರೆ ಅಥವಾ ಭೂಮಿಯ ನೆರಳು ಇಲ್ಲಿ ಚಂದ್ರನ ಮೇಲೆ ಬಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಅದು ಲೂನಾರ್ ಎಕ್ಲಿಪ್ಸ್ ಆಗುತ್ತೆ. ದಿಸ್ ಕ್ಯಾನ್ ಆಕರ್ ವೆನ್ ದ ಸನ್, ಅರ್ತ್ ಅಂಡ್ ಮೂನ್ ಆರ್ ಎಕ್ಸಾಕ್ಟ್ಲಿ ಆರ್ ವೆರಿ ಕ್ಲೋಸ್ಲಿ ಅಲೈನ್. ಐ ಮೀನ್ ಯಾವಾಗ ಸೂರ್ಯ ಭೂಮಿ ಹಾಗೂ ಚಂದ್ರ ಒಂದೇ ಆಂಗಲ್ ನಲ್ಲಿ ಒಂದೇ ಲೈನ್ ನಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ಭೂಮಿಯ ಶಾಡೋ ನೆರಳು ಚಂದ್ರನ ಮೇಲೆ ಬೀಳುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಅದು ಲೂನಾರ್ ಎಕ್ಲಿಪ್ಸ್ ಆಗುತ್ತೆ. ಅಂಡ್ ಲೂನಾರ್ ಎಕ್ಲಿಪ್ಸ್ ಟೇಕ್ ಪ್ಲೇಸ್ ಆನ್ ಫುಲ್ ಮೂನ್ ಡೇ. ಅಂದ್ರೆ ಹುಣ್ಣಿಮೆಯ ದಿನ ಲೂನಾರ್ ಎಕ್ಲಿಪ್ಸ್ ಏನಾಗುತ್ತೆ ಅಂದ್ರೆ ಆಗುತ್ತೆ. ಆರ್ ಇಟ್ ಟೇಕ್ಸ್ ಪ್ಲೇಸ್, ಐ ಮೀನ್ ಲೂನಾರ್ ಎಕ್ಲಿಪ್ಸ್ ಟೇಕ್ಸ್ ಪ್ಲೇಸ್ ಆನ್ ಫುಲ್ ಮೂನ್ ಡೇ. Here you got one more important point. Solar eclipse takes place on new moon. Lunar eclipse take place on full moon. Then the next one is spring tide. So see here, my dear aspirants, spring tide, a tide just after a new or full moon, when there is the greatest difference between the high or low water. I mean, see here, important point I would like to tell about the spring tide. Spring tide andre a tide just after a new or full moon. A tide which takes place after just after new moon or full moon. ಅಥವಾ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ನಂತರ ಟೈಡ್ ಆಗುತ್ತಲ್ಲ ಅಥವಾ ಟೈಡ್ ಬರುತ್ತಲ್ಲ ಅದನ್ನ ಏನಂತ ಕರಿತೀವಿ ನಾವಿಲ್ಲಿ ಸ್ಪ್ರಿಂಗ್ ಟೈಡ್ ಅಂತ ಕರಿತೀವಿ. ಅಂಡ್ ವೆನ್ ದೇರ್ ಇಸ್ ದ ಗ್ರೇಟೆಸ್ಟ್ ಡಿಫರೆನ್ಸ್ ಬಿಟ್ವೀನ್ ಹೈ ಅಂಡ್ ಲೋ ಟೈಡ್, ಅಂದ್ರೆ ಹೈ ಟೈಡ್ ಅಥವಾ ಲೋ ಟೈಡ್ ಮಧ್ಯೆ ಏನಿರುತ್ತೆ ಅಂದ್ರೆ ಅಪಾರವಾದ ವ್ಯತ್ಯಾಸ ಇರುತ್ತೆ. in spring tide. And then the neap tide means 7 days after a spring tide, ಅಂದ್ರೆ 7 spring tide ಆದ 7 ದಿನಗಳ ನಂತರ. It refers to a period of moderate tides when the sun and moon are at right angles to each other. ಸೂರ್ಯ ಹಾಗೂ ಚಂದ್ರ ಒಂದೇ ರೈಟ್ ಆಂಗಲ್ ನಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ಅದು ಸ್ಪ್ರಿಂಗ್ ಟೈಡ್ ಆಗುತ್ತೆ ಅವತ್ತು ಅಥವಾ ಆ ಸಮಯದಲ್ಲಿ. ಅಂಡ್ ದೇರ್ ವುಡ್ ಬಿ ನೋ ಮಚ್ ಡಿಫರೆನ್ಸಸ್ ಬಿಟ್ವೀನ್ ದ ಹೈ ಟೈಡ್ ಅಂಡ್ ಲೋ ಟೈಡ್. ಅಂದ್ರೆ ಹೈ ಟೈಡ್ ಹಾಗೂ ಲೋ ಟೈಡ್ ನಲ್ಲಿ ಅಷ್ಟೇನೂ ವ್ಯತ್ಯಾಸವನ್ನ ನಾವಿಲ್ಲಿ ಕಾಣುವುದಿಲ್ಲ. ಯಾವುದರಲ್ಲಿ ಅಂದ್ರೆ ಅದು ನೀಪ್ ಟೈಡ್ ನಲ್ಲಿ ಹಾಗೂ ಸ್ಪ್ರಿಂಗ್ ಟೈಡ್ ನಲ್ಲಿ ಅಪಾರವಾದ ವ್ಯತ್ಯಾಸವನ್ನ, ಹೈ ಟೈಡ್ ಮತ್ತು ಲೋ ಟೈಡ್ ನಲ್ಲಿ ಅಪಾರವಾದ ವ್ಯತ್ಯಾಸವನ್ನ ನಾವೆಲ್ಲಿ ಕಾಣ್ತೀವಿ ಅಂದ್ರೆ ಅದು ಸ್ಪ್ರಿಂಗ್ ಟೈಡ್. So here the answer is neap tide. Why? Because see, when all are there at right angle, exactly sun and moon are at right angles. Sun and moon are at right angles. So here you can see that
sun and moon are at right angles, so that's why it is here the answer in front of you. So just we will have that. So this is the right answer, that is Neoptite. So then the next question is, the question number 35. So here that is the question is, when the river enters the plain, it bends and flows forming large bends known as. So just we will have some important highlights about this. What is levee? See here, the raised bank of the river. The raised bank of the river is called as levee. So here I would like to write raised bank. Raised bank of the river. Andre, for example, just I would like to write here. See, just if it is a river, and if it is a water, just then see this, if it is ಅಂದ್ರೆ ನದಿಯ ದಂಡೆ ಎತ್ತರದಲ್ಲಿತ್ತು, ಎತ್ತರವಾಗಿತ್ತು, ನದಿಯ ಎರಡೂ ದಡಗಳು ಎತ್ತರವಾಗಿದ್ವು ಅಂದ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಲೆವಿ ಅಂತ ಕರಿತೀವಿ. ಇದನ್ನ ನಾವು ಲೆವಿ ಅಂತ ಕರಿತೀವಿ. ಸೊ ದ ರೇಸ್ಡ್ ಬ್ಯಾಂಕ್ ಆಫ್ ದ ರಿವರ್ ಇಸ್ ಕಾಲ್ಡ್ ಆಸ್ ಲೆವಿ. ಅಂದ್ರೆ ನದಿಯ ಎರಡೂ ದಡಗಳು ಎತ್ತರದಲ್ಲಿದ್ದಾಗ, ಹೈಟ್ ಅಲ್ಲಿದ್ದಾಗ ಅದನ್ನೇನಂತ ಕರಿತೀವಿ ನಾವು ಲೆವಿ ಅಂತ ಕರಿತೀವಿ. ಸೊ ಫ್ಲಡ್ ಪ್ಲೇನ್ ಅಂದ್ರೆ ನಿಮಗೂ ಗೊತ್ತಿರಬಹುದು, ಬಯಲು ಭೂಮಿ ಅಂದ್ರೆ ಪ್ರವಾಹದಿಂದ ಉಂಟಾದ ಬಯಲು ಭೂಮಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಫ್ಲಡ್ ಪ್ಲೇನ್ ಅಂತ ಕರಿತೀವಿ. ಅಂಡ್ ದೆನ್ ನೆಕ್ಸ್ಟ್ ಒನ್ ಮಿಯಾಂಡರ್. ನೆಕ್ಸ್ಟ್ ಒನ್ ಈಸ್ ಮಿಯಾಂಡರ್. ಅನದರ್ ಎಕ್ಸಾಂಪಲ್ ಐ ವುಡ್ ಲೈಕ್ ಟು ಗಿವ್ ಹಿಯರ್, ಜಸ್ಟ್ that is here in front of you. Say if it is a river, just if it is a river, then see river takes bends. When river enters the plains, it bends. ಅಂದ್ರೆ ರಿವರ್ ಯಾವಾಗ ಬಯಲು ಭೂಮಿಯನ್ನ, ಬಯಲು ಸೀಮೆಯನ್ನ ಎಂಟರ್ ಆಗುತ್ತಲ್ಲ, ಅವಾಗ ಏನಾಗುತ್ತೆ ಅಂದ್ರೆ ಈ ತರ ಬೆಂಡ್ಗಳನ್ನ ಈ ತರ ಬಾಗುತ್ತೆ. ಈ ತರದ್ ಏನಾಗುತ್ತೆ ಅಂದ್ರೆ ಬಾಗುತ್ತೆ. ಈ ಬಾಗಿದ ಭಾಗವನ್ನ, ನದಿಯ ಭಾಗವನ್ನ ಏನಂತ ಕರಿತೀವಿ ನಾವು ಮಿಯಾಂಡರ್ ಅಂತ ಕರಿತೀವಿ. ಇದನ್ನ ಮಿಯಾಂಡರ್ ಅಂತ ಕರಿತೀವಿ. ಬಾಗಿದ ನದಿ ಯಾವ ಕಡೆ ತಿರುಗುತ್ತಲ್ಲ, ನದಿ ಎಲ್ಲಿ ಟರ್ನ್ ಅಕ್ಯುರೇಟ್ ಯು ಟರ್ನ್ ಆಗಿರುತ್ತೆ ಅಥವಾ ಕಂಪ್ಲೀಟ್ ಟರ್ನ್ ಆಗಿರುತ್ತಲ್ಲ, ಆ ಭಾಗವನ್ನ, ಟರ್ನ್ ಆಗಿರೋ ನದಿಯ ಭಾಗವನ್ನ ಮಿಯಾಂಡರ್ ಅಂತ ಇಂಗ್ಲಿಷ್ ನಲ್ಲಿ ನಾವು ಕರಿತೀವಿ. ಅಂಡ್ ದೆನ್ ಆಕ್ಸ್ಬೋ ಲೇಕ್. Then the Oxbow Lake. So here I would like to just, if it is a river, just example, if it is a river, see during the time of flood, the river water comes out of its mouth. ಅಂದ್ರೆ ಪ್ರವಾಹ ಬಂದಾಗ ಏನಾಗುತ್ತೆ ಅಂದ್ರೆ ನದಿ ಏನಾಗುತ್ತೆ ಅಂದ್ರೆ ತನ್ನ ಒಡಲನ್ನ ತುಂಬಿ ಆ ಕಡೆ ಈ ಕಡೆ ನದಿ ದಡವನ್ನು ಕೂಡ ಏನ್ ಮಾಡುತ್ತೆ ಅಂದ್ರೆ ನೀರಿಂದ ತುಂಬುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನೀರು ಇಲ್ಲಿನೂ ಸಂಗ್ರಹ ಆಗಿರಬಹುದು, ನೀರು ಎಲ್ಲೆಲ್ಲೂ ಸಂಗ್ರಹ ಆಗಿರುತ್ತೆ, ರೈಟ್? ಎಸ್ಪೆಷಲಿ ಇನ್ ದ ಕಾರ್ನರ್ಸ್, ಇನ್ ದ ಟರ್ನ್ಸ್ ಆಫ್ ದ ರಿವರ್ ಬೆಂಡ್ಸ್, the water just remains even though after the reduction of the flood. ಪ್ರವಾಹ ಬಂದಾಗ ನದಿಯ ನೀರು ಏನಾಗುತ್ತೆ, ಒಡಲನ್ನ ತುಂಬಿ ಹೊರಗಡೆ ಆಚೆ ಈಚೆ ಬಂದು ಸ್ಟೋರ್ ಆಗುತ್ತೆ. ಯಾವಾಗ ಪ್ರವಾಹ ಇಳಿಯುತ್ತಲ್ಲ ಅವಾಗ್ಲೂ ಕೂಡ ಆಚೆ ಈಚೆ ನದಿಯ ಹೊರಭಾಗದಲ್ಲೂ ಕೂಡ ಏನ್ ಮಾಡಬಹುದು, ನಾವು ಈ ಬೆಂಡ್ ಇದ್ದಾಗ ಈ ಬೆಂಡ್ಗಳ ಸಮೀಪ ನಾವು ನೀರ್ ನಿಂತಿರೋದನ್ನ ನೋಡಿರ್ಬೋದು. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ನಾವು ಅದನ್ನ ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ಅದನ್ನ ನಾವು ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ಸೊ ಜಸ್ಟ್ ಐ ವುಡ್ ಲೈಕ್ ಟು ರೀಡ್ ಒನ್ ಮೋರ್ ಟೈಮ್. ವೆನ್ ದ ರಿವರ್ ಎಂಟರ್ಸ್ ದ ಪ್ಲೇನ್, ಇಟ್ ಬೆಂಡ್ಸ್ ಅಂಡ್ ಫ್ಲೋಸ್ ಫಾರ್ಮಿಂಗ್ ಲಾರ್ಜ್ ಬೆಂಡ್ಸ್. ಲಾರ್ಜ್ ಬೆಂಡ್ಗಳು ಅಥವಾ ಬಾಗುವಿಕೆ ಯಾವಾಗ ಫಾರ್ಮ್ ಆಗಿರುತ್ತಲ್ಲ ಅದನ್ನ ಏನಂತ ಕರಿತೀವಿ ಅನ್ನೋದು ಇಲ್ಲಿ ಕ್ವೆಶ್ಚನ್ ಆಗಿದೆ. ಸೊ ದ ಆನ್ಸರ್ ಈಸ್ meander. The bends of the river when it enters plain, those bends are called as meander. So answer ಇಲ್ಲಿ ಯಾವ್ದಾಗಿದೆ ಅಂದ್ರೆ ಅದು meander ಆಗಿದೆ. Then the next question, means of transport is extremely useful in most inaccessible areas and in time of calamities for rescuing people and distributing food, water, clothes and medicines. ಅಂದ್ರೆ ಬಟ್ಟೆ ಆಗಿರ್ಬೋದು, ನೀರಾಗಿರ್ಬೋದು, ಅಥವಾ ಆಹಾರ ಆಗಿರ್ಬೋದು, ಅಥವಾ ಮೆಡಿಸಿನ್ಸ್, ಔಷಧಿಗಳು. ಯಾವ್ಯಾವ ಪ್ರದೇಶಗಳಲ್ಲಿ ಈ ಇಂಪಾರ್ಟೆಂಟ್ ಸಾರಿಗೆ ವ್ಯವಸ್ಥೆ ರೀಚ್ ಆಗೋದಿಲ್ಲ, ಅಲ್ಲಿ ಯಾವ ಸಾರಿಗೆ ವ್ಯವಸ್ಥೆಯನ್ನು ನಾವು ಬಳಕೊಂಡು ಜನರ ರಕ್ಷಣೆಯನ್ನ ಮಾಡಬಹುದು ತುರ್ತು ಪರಿಸ್ಥಿತಿ ಇದ್ದಾಗ. ಫಾರ್ ಎಕ್ಸಾಂಪಲ್ ಇನ್ ಫಾರೆಸ್ಟೆಡ್ ಏರಿಯಾಸ್, ಇನ್ ಥಿಕ್ ಫಾರೆಸ್ಟೆಡ್ ಏರಿಯಾಸ್, ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಫ್ ಇಂಡಿಯಾ, ನಾಗಾಲ್ಯಾಂಡ್, or it may be
the Manipur, Kohima, or it may be the Arunachal Pradesh. There, just I am telling. So, in the northeastern states, it is very difficult to have these important transportation facilities like railway, or it may be like roadway, or it may be like waterways. Why it is difficult to have these in those northeastern states? Because northeastern states are covered by thick forest, evergreen forest is there, so that's why it is very difficult there. So that's why only one important means of transport can be used during the time of emergency conditions in those areas to distribute food, water, clothes and medicines, even to rescue the people. ಅಂದ್ರೆ ಜನರ ರಕ್ಷಣೆಗೂ ಕೂಡ ನಾವು ಈ ಸಾರಿಗೆ ವ್ಯವಸ್ಥೆಯನ್ನ ಬಳಕೆ ಮಾಡಬಹುದು. ಆ ಸಾರಿಗೆ ವ್ಯವಸ್ಥೆ ಯಾವುದು ಅಂದ್ರೆ ಅದು ಏರ್ವೇಸ್ ಅಂತ ಕರಿತೀವಿ. ಅಂದ್ರೆ ವಾಯುಯಾನವನ್ನ ನಾವಿಲ್ಲಿ ಬಳಕೆ ಮಾಡಬಹುದು. ವಾಯು ಸಾರಿಗೆಯನ್ನ ಬಳಕೆ ಮಾಡಿ ಜನರ ರಕ್ಷಣೆಯನ್ನು ಮಾಡಬಹುದು, ಹಾಗೂ ಅವರಿಗೆ ಆಹಾರವನ್ನು ಕೂಡ ನೀಡಬಹುದು, ನೀರು ಅಥವಾ ಬಟ್ಟೆ ಆಗಿರುವ ಅಥವಾ ಔಷಧಿಗಳನ್ನು ಕೂಡ ನೀಡಬಹುದು. ಸೊ ದಟ್ಸ್ ವೈ ದ ಫಾಸ್ಟೆಸ್ಟ್ ಮೀನ್ಸ್ ಆಫ್ ದ ಟ್ರಾನ್ಸ್ಪೋರ್ಟ್ ಈಸ್ ಆಲ್ಸೋ ದ ಏರ್ವೇಸ್. ಇಲ್ಲಿ ಅತಿ ವೇಗವಾದ ಸಾರಿಗೆ ವ್ಯವಸ್ಥೆನೂ ಕೂಡ ಯಾವ್ದಾಗಿದೆ ಅಂದ್ರೆ ಅದು ಏರ್ವೇಸ್ ಆಗಿದೆ. ಸೊ ಹಿಯರ್ ದ ಆನ್ಸರ್ ಈಸ್ ಏರ್ವೇಸ್. Then the next question is 37, that is the branch of geography which deals with the composition of a particular human population is called. So just we will have some important points about this also. Urban geography ಅಂದ್ರೆ ಏನು? ಇಲ್ಲಿ ಅರ್ಬನ್ ಜಿಯೋಗ್ರಫಿ ಅಂದ್ರೆ ನಿಮಗೂ ಗೊತ್ತಾಗಬಹುದು. ಇಲ್ಲಿ ಅರ್ಬನ್ ಅಂದ್ರೆ ನಗರ ಅಂತ ಕರಿತೀವಿ, ರೈಟ್? ಸೊ ನಗರ ಭೂಗೋಳ ಅಂತಾನು ಕೂಡ ಇದಾಗುತ್ತೆ, ಅರ್ಬನ್ ಜಿಯೋಗ್ರಫಿ. ದೆನ್ ದ ನೆಕ್ಸ್ಟ್ ಒನ್ ಈಸ್ ಬಯೋ ಜಿಯೋಗ್ರಫಿ, ಜೀವ ಭೂಗೋಳ ಅಂತಾನು ಕೂಡ ನಾವು ಇದನ್ನ ಕರಿತೀವಿ. ಜೀವ ಭೂಗೋಳ ಅಂದ್ರೆ ಇದನ್ನ ನಾವು ಕರಿತೀವಿ. ದೆನ್ ಡೆಮೋಗ್ರಫಿ ಇಸ್ ಎ ಡೆಮೋಗ್ರಫಿ ಮೀನ್ಸ್, ಸಿ ಮೈ ಡಿಯರ್ ಆಸ್ಪಿರೆಂಟ್ಸ್, ದ ಸ್ಟಡಿ ಆಫ್ population, the study of human population is known as the demography. The study of human population, ಮಾನವನ ಜನಸಂಖ್ಯೆಯ ಬಗ್ಗೆ ಅಧ್ಯಯನ ಮಾಡುವ ಶಾಖೆ ಯಾವುದು ಅಂದ್ರೆ ಅದು ಡೆಮೋಗ್ರಫಿ ಆಗಿದೆ. ಸೊ ಹ್ಯೂಮನ್ ಜಿಯೋಗ್ರಫಿ ಅಂದ್ರೆ ಮಾನವ ಭೂಗೋಳ ಅಂತ ಇದಾಗುತ್ತೆ, ಆದರೆ ಇದು ಮಾನವನ ಜನಸಂಖ್ಯೆಯ ಬಗ್ಗೆ ಇಲ್ಲಿ ನಾವು ಅಧ್ಯಯನ ಮಾಡುವುದಿಲ್ಲ. ಮಾನವನ ಜನಸಂಖ್ಯೆಯ ಬಗ್ಗೆ ಅಧ್ಯಯನ ಮಾಡುವ ಶಾಖೆ ಯಾವುದು ಅಂದ್ರೆ ಅದು ಡೆಮೋಗ್ರಫಿ. ಅದನ್ನು ನಾವು ಏನಂತ ಕರಿತೀವಿ ಅಂದ್ರೆ ಡೆಮೋಗ್ರಫಿ. ಸೊ ಹಿಯರ್ ದ ಆನ್ಸರ್ ಈಸ್ ಡೆಮೋಗ್ರಫಿ. ದ ಬ್ರಾಂಚ್ ಆಫ್ ಜಿಯೋಗ್ರಫಿ ವಿಚ್ ಡೀಲ್ಸ್ ವಿತ್ ದ ಕಂಪೋಸಿಷನ್ ಆಫ್ ಅ ಪರ್ಟಿಕ್ಯುಲರ್ human population is called demography. Then the next question, now we will take the another question, that is assertion and reasoning. About that is the question number of 38. So just I would like to read first. See, assertion is given ಅಂದ್ರೆ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಲಾಗಿರುತ್ತೆ ಹಾಗೂ ಅದಕ್ಕೆ ಕಾರಣವನ್ನು ಕೂಡ ನೀಡಲಾಗಿರುತ್ತೆ. ಇದಕ್ಕೆ ನಾವು ಇಲ್ಲಿ 4 ಆಪ್ಷನ್ಗಳನ್ನ ನೀಡಿರ್ತಾರೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಒನ್, both A and R true. I mean assertion and reason are true, and R reason is the correct explanation of assertion. ಅಂದ್ರೆ ಹೇಳಿಕೆಯೇ ಕಾರಣವು ಕೂಡ ಸಮಂಜಸವಾಗಿದೆ, ರಿಲೇಟ್ ಆಗಿದೆ ಅಂತ ಅರ್ಥ. ಸೆಕೆಂಡ್ ಒನ್, both A and R true. I mean assertion and reason are true, but R reason is not true. Reason does not explain A. ಅಂದ್ರೆ ರೀಸನ್ ಕಾರಣ ಕೊಟ್ಟಿರ್ತಾರಲ್ಲ ಅದು ಎ ಅಂದ್ರೆ ಹೇಳಿಕೆಗೆ ಕರೆಕ್ಟ್ ಸಮಂಜಸವಾದ ಕಾರಣ ಆಗಿರೋದಿಲ್ಲ. ಆಪ್ಷನ್ 2. ದೆನ್ ಥರ್ಡ್ ಒನ್, ಎ ಟ್ರೂ, ಎ ಇಸ್ ಟ್ರೂ ಅಂಡ್ ಆರ್ ಇಸ್ ಫಾಲ್ಸ್. ಹೇಳಿಕೆ ಸರಿಯಾಗಿದೆ ಅಥವಾ ಹೇಳಿಕೆ ಸರಿಯಾಗಿದೆ ಹಾಗೂ ಕಾರಣ ತಪ್ಪಾಗಿದೆ. ಆಪ್ಷನ್ 3 ದಟ್ ಈಸ್. ಅಂಡ್ ಫೋರ್ತ್ ಒನ್, ಎ ಇಸ್ ಫಾಲ್ಸ್ ಅಂಡ್ ಆರ್ ಇಸ್ ಟ್ರೂ. ಎ ಇಸ್ ಫಾಲ್ಸ್ ಅಂದ್ರೆ ಹೇಳಿಕೆ ತಪ್ಪಾಗಿದೆ, ಕಾರಣ ಸರಿಯಾಗಿದೆ. ಅದನ್ನ ನಾವೇನಂತ ಕರಿತೀವಿ? A is false and R is true. So 4 options are given. So let's have a look about this. First, assertion. We will read it. See, the sun sets in Gujarat about 2 hours after Arunachal Pradesh. Sun sets in Gujarat about after 2 hours. About 2 hours after Arunachal Pradesh. ಅಂದ್ರೆ ಸೂರ್ಯೋದಯ ಮೊದಲು ಅರುಣಾಚಲ್ ಪ್ರದೇಶದಲ್ಲಾಗುತ್ತೆ, ಆಮೇಲೆ 2 ಗಂಟೆಗಳ ನಂತರ ಎಲ್ಲಾಗುತ್ತೆ ಅಂದ್ರೆ ಅದು ಗುಜರಾತ್ ನಲ್ಲಿ ಆಗುತ್ತೆ. ಅಂದ್ರೆ ಸುಮಾರು 2 ಗಂಟೆಗಳ ಟೈಮ್ ಡಿಫರೆನ್ಸ್ ಅರುಣಾಚಲ್ ಪ್ರದೇಶ್ ಮತ್ತು ಗುಜರಾತ್ ನ ಮಧ್ಯದಲ್ಲಿದೆ. ಹಿಯರ್ ದ ಇಂಪಾರ್ಟೆಂಟ್ ಪಾಯಿಂಟ್ ವಿ ಲರ್ನ್,
see my dear aspirants, that is see Arunachal Pradesh. So about that also we will have some important notes. So just we will take up those, then we can easily understand here. See that Arunachal Pradesh is on the easternmost tip of India. Exactly, Arunachal Pradesh is at 30.8 degree longitudes. Arunachal Pradesh is exactly at 30.8 degree longitudes. So here it is written, hope you can see this. And Gujarat is on the easternmost tip of India. See here, my dear students, it is on the westernmost. It is on the westernmost. So ಗುಜರಾತ್ ಎಲ್ಲಿದೆ ಅಂದ್ರೆ ವೆಸ್ಟರ್ನ್ ಮೋಸ್ಟ್ ನಲ್ಲಿದೆ, ಹಾಗೂ ಅರುಣಾಚಲ್ ಪ್ರದೇಶ ಎಲ್ಲಿದೆ ಅಂದ್ರೆ ಈಸ್ಟರ್ನ್ ಮೋಸ್ಟ್, ಭಾರತದ ಪೂರ್ವ ಭಾಗದ ಅಂಚಿನಲ್ಲಿ ಯಾವುದಿದೆ ಅಂದ್ರೆ ಅದು ಯಾವ ರಾಜ್ಯ ಇದೆ ಅಂದ್ರೆ ಅದು ಅರುಣಾಚಲ್ ಪ್ರದೇಶ್, ಹಾಗೂ ಭಾರತದ ಪಶ್ಚಿಮದ ಅಂಚಿನಲ್ಲಿರುವ ರಾಜ್ಯ ಯಾವುದಂದ್ರೆ ಅದು ಗುಜರಾತ್. ಸೊ ಅರುಣಾಚಲ್ ಪ್ರದೇಶ್ is located at 30.8 degree longitudes. And ನಿಮಗೂ ಗೊತ್ತಿರಬಹುದು ಇಲ್ಲಿ longitude, see sun rays take almost 4 minutes of time to pass one longitude to another longitude, or sunrise or sun rays take 4 minutes of time to travel 1 degree of longitudes. ಅಂದ್ರೆ 1 degree longitude ನ ಪಾಸ್ ಆಗೋದಕ್ಕೆ, longitudes you know that the imaginary lines, if this is earth, the imaginary lines drawn on the earth, drawn on the globe and runs or passes from north to south, those are called as longitudes. So ಇಲ್ಲಿ ಲಾಂಗಿಟ್ಯೂಡ್ 1 ಡಿಗ್ರಿ ಲಾಂಗಿಟ್ಯೂಡ್ ಪಾಸ್ ಆಗೋದಕ್ಕೆ ಸೂರ್ಯನ ಬೆಳಕು, ಸೂರ್ಯನ ಕಿರಣ 4 ನಿಮಿಷಗಳ ಕಾಲವನ್ನು ತೆಗೆದುಕೊಳ್ಳುತ್ತೆ. So that's why if we calculate here, then also we can come to know that there is a time gap about 2 hours between Arunachal Pradesh and Gujarat. So sun sets, even the sunrise as well as the sun sets early in Arunachal Pradesh about 2 hours before Gujarat. There is a time difference about 2 hours between Arunachal Pradesh and Gujarat. ಅಂದ್ರೆ ಅರುಣಾಚಲ್ ಪ್ರದೇಶ ಹಾಗೂ ಗುಜರಾತ್ನ ಮಧ್ಯದಲ್ಲಿರುವ ಸಮಯದ ಡಿಫರೆನ್ಸ್ ಎಷ್ಟಿದೆ, ವ್ಯತ್ಯಾಸ ಎಷ್ಟಿದೆ ಅಂದ್ರೆ 2 ಗಂಟೆ. ಬಟ್ ಯು ನೋ ದಟ್ ವಿ ಹ್ಯಾವ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ IST we have, which passes from Mirzapur in Uttar Pradesh. You have to know that. So its longitudinal location is 82.5 degree. ಅಂದ್ರೆ ನಾವು ಏನ್ ಮಾಡಿದೀವಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನ ಹೊಂದಿದೀವಿ. ಆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಮೆರಿಡಿಯನ್ ಯಾವ್ದು, ಲಾಂಗಿಟ್ಯೂಡ್ ಯಾವ್ದಂದ್ರೆ ಅದು 82.5 ಡಿಗ್ರಿ. ಇದು ಎಲ್ಲಿಂದ ಪಾಸ್ ಆಗುತ್ತೆ ಅಂದ್ರೆ ಮಿರ್ಜಾಪುರ್ ಇನ್ ಉತ್ತರ್ ಪ್ರದೇಶ್. ಸೊ ಇದೇನಾಗಿದೆ, ಭಾರತದ IST ಲಾಂಗಿಟ್ಯೂಡ್ ಆಗಿದೆ. ಅದು ಯಾವ್ದಂದ್ರೆ ಅದು 82.5 ಡಿಗ್ರಿ ಈಸ್ಟ್ ಲಾಂಗಿಟ್ಯೂಡ್. ಇದು ಭಾರತದ IST ಲಾಂಗಿಟ್ಯೂಡ್ ಆಗಿದೆ. ಅಂದ್ರೆ ನಮ್ಮ ಸಮಯದ ವ್ಯವಸ್ಥೆ ಈ ಲಾಂಗಿಟ್ಯೂಡ್ ಮೇಲೆನೆ ಇದೆ. ಅದಕ್ಕಾಗಿ even though there is a gap of 2 hours actually in reality, but the time is the same in Gujarat as well as in Arunachal Pradesh. So this is about the explanation of this. Then the next one is here. So here you got my point. Hope you got my point. The sun sets in Gujarat about 2 hours after Arunachal Pradesh, and the reason is Arunachal Pradesh is on a higher latitude than Gujarat. So here, as I told you, the answer is in front of you only. So here both A true but R doesn't explain A. A is true but R doesn't explain A. So here is the answer. A is true but R doesn't explain the A. It is not here. See, both A and S, it is only both A and R are true, but R doesn't explain A. ಅಂದ್ರೆ ರೀಸನ್ ಏನಾಗಿಲ್ಲ ಅಂದ್ರೆ ಇಲ್ಲಿ A ಅನ್ನ ಅಥವಾ ಹೇಳಿಕೆಯನ್ನ ಏನ್ ಮಾಡ್ತಾ ಇಲ್ಲ ಅಂದ್ರೆ ಇದು ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. It is not about latitude, it is about longitude. It is about longitude.
See, Arunachal Pradesh is on a higher longitude than Gujarat. Arunachal Pradesh is on a higher longitude, not latitude. So that's why it is not the correct explanation. So the answer is B. I mean the second one. Both A and R true, but R does not explain A. Then the next one is, which one of the following is a non-conventional source of energy? ಅಂದ್ರೆ ನಾವು ಎನರ್ಜಿಗಳನ್ನ, ಸೋರ್ಸ್ ಆಫ್ ಎನರ್ಜಿಗಳನ್ನ ಎರಡು ಭಾಗಗಳಲ್ಲಿ ವಿಂಗಡಣೆ ಮಾಡ್ತೀವಿ. ದೋಸ್ ಆರ್ ಕನ್ವೆನ್ಷನಲ್ ಅಂಡ್ ನಾನ್ ಕನ್ವೆನ್ಷನಲ್. The sources of energy are commonly divided into two types. Those are conventional and non-conventional. Conventional ಅಂದ್ರೆ ಸಾಂಪ್ರದಾಯಿಕ ಎನರ್ಜಿ ರಿಸೋರ್ಸ್ ಅಂತ ಕರಿತೀವಿ, ಹಾಗೂ ಅಸಾಂಪ್ರದಾಯಿಕ ಅಂದ್ರೆ ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸಸ್ ಅಂತ ಕರಿತೀವಿ. ಸೊ ಇದರಲ್ಲಿ ನಾವೀಗ ನೋಡಬಹುದು, ಕಾಮನ್ಲಿ ವಿ ಕ್ಯಾನ್ ಸಿ just see that firewood, it's a conventional source of energy, and even the natural gas is also a conventional source of energy, as well as the coal is also a conventional source of energy. Solar energy is the right answer. Why solar energy is the right answer? Because solar energy is being utilized very recently. Since very recently solar energy is being utilized, or it is being used as energy, as a power resource. But these rest, firewood, natural gas and coal, are being used since long ago. ಅಂದ್ರೆ ಸುಮಾರು ಹಲವಾರು ವರ್ಷಗಳಿಂದನೂ ಕೂಡ, ಪೂರ್ವಕಾಲದಿಂದಲೂ ಕೂಡ ನಾವು ಕೋಲ್ ಆಗಿರ್ಬೋದು, ನ್ಯಾಚುರಲ್ ಗ್ಯಾಸ್ ಸ್ವಾಭಾವಿಕ ಅನಿಲ ಆಗಿರ್ಬೋದು, ಅಥವಾ ಫೈರ್ವುಡ್ ಕಟ್ಟಿಗೆಯನ್ನ ಒಂದು ಶಕ್ತಿಯ ಮಾಧ್ಯಮ ಅಥವಾ ಶಕ್ತಿಯ ವಿಧವಾಗಿ, ಸೋರ್ಸ್ ಆಗಿ, ಸಂಪನ್ಮೂಲವಾಗಿ ನಾವು ಬಳಕೆಯನ್ನ ಮಾಡ್ತಾ ಇದೀವಿ. ಹಲವಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಬಳಕೆ ಮಾಡ್ತಾ ಇದೀವಿ. ಅದಕ್ಕಾಗಿ ಇವು ಮೂರು ಸಾಂಪ್ರದಾಯಿಕ ಶಕ್ತಿಯ ಮೂಲಗಳಾಗಿವೆ. ದ ಅಸಾಂಪ್ರದಾಯಿಕ ಅಂದ್ರೆ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ, ಆರ್ ದ ಸೋರ್ಸ್ ಆಫ್ ಎನರ್ಜಿ ಈಸ್ solar energy. So here the right answer is solar energy. Then the next question is, breeding of fish in especially or in specially constructed tanks and ponds is known as. ಅಂದ್ರೆ ಬ್ರೀಡಿಂಗ್ ಆಫ್ ಫಿಶ್ ಅಂದ್ರೆ ಮೀನುಗಳನ್ನ ಕನ್ಸ್ಟ್ರಕ್ಟೆಡ್ ಟ್ಯಾಂಕ್ ಮೇಲೆ ಅಥವಾ ಪಾಂಡ್ಗಳಲ್ಲಿ ಸಾಕುವುದನ್ನ ಏನಂತ ಕರೀತಾರೆ? ಸೊ ಹಿಯರ್ ದೇರ್ ಆರ್ ಆಪ್ಷನ್ಸ್. Sericulture is there, viticulture is there, horticulture is there, and pisciculture is there. So about this also we can have some highlights right now in front of you. It is, so just some important highlights we have taken here. Just for example, see, what is agriculture? You know that agriculture is also called as a farming, right? Agriculture is also called as farming. It is an art and science. It is an art and science cultivation on soil. It is an art and science cultivating on soil, rearing livestock and raising crops. Rearing livestock ಅಂದ್ರೆ ಪ್ರಾಣಿಗಳನ್ನ ಸಾಕಾಣಿಕೆ ಮಾಡೋದು ಹಾಗೂ ಬೆಳೆಗಳನ್ನ ಬೆಳೆಯೋದು. ಇವೆಲ್ಲವುಗಳನ್ನ ಸೇರಿಸಿ ನಾವೇನಂತ ಕರಿತೀವಿ? ಅಗ್ರಿಕಲ್ಚರ್ ಅಥವಾ ಫಾರ್ಮಿಂಗ್ ಅಂತ ಕರಿತೀವಿ. ಸೆರಿಕಲ್ಚರ್ ಅಂದ್ರೆ ಫಾರ್ ಕಮರ್ಷಿಯಲ್ ಪರ್ಪಸ್, ರೇರಿಂಗ್ ಸಿಲ್ಕ್ ವರ್ಮ್ಸ್. ಫಾರ್ ಕಮರ್ಷಿಯಲ್ ಪರ್ಪಸ್ ಅಂದ್ರೆ ಹಣಕಾಸಿಗಾಗಿ ಏನ್ ಮಾಡ್ತೀವಿ ಅಂದ್ರೆ ನಾವು ಸೆರಿಕಲ್ಚರ್ ಅಂದ್ರೆ ನಾವು ಸಿಲ್ಕ್ ವರ್ಮ್ಗಳನ್ನ, ರೇಷ್ಮೆ ಹುಳುಗಳ ಸಾಕಾಣಿಕೆಯನ್ನ ಮಾಡ್ತೀವಿ. ಅದನ್ನ ಏನಂತ ಕರಿತೀವಿ ಅಂದ್ರೆ ನಾವಿಲ್ಲಿ ಸೆರಿಕಲ್ಚರ್ ಅಂತ ಕರಿತೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಸೆರಿಕಲ್ಚರ್. ಇಟ್ ಈಸ್ ಕಾಲ್ಡ್ ಆಸ್ ಸೆರಿಕಲ್ಚರ್. ಐ ಮೀನ್ ರೇರಿಂಗ್ ಆಫ್ ಸಿಲ್ಕ್ ವರ್ಮ್ಸ್, ರೇಷ್ಮೆ ಸಾಕಾಣಿಕೆಯನ್ನ ನಾವು ಸೆರಿಕಲ್ಚರ್ ಅಂತ ಕರಿತೀವಿ. ವಿಟಿಕಲ್ಚರ್. ವಿಟಿಕಲ್ಚರ್ ಮೀನ್ಸ್ ಕಲ್ಟಿವೇಶನ್ ಆಫ್ ಗ್ರೇಪ್ಸ್. ದ್ರಾಕ್ಷಿ ಬೆಳೆಯೋದನ್ನ ಏನಂತ ಕರಿತೀವಿ ಅಂದ್ರೆ ನಾವಿಲ್ಲಿ ವಿಟಿಕಲ್ಚರ್ ಅಂತ ಕರಿತೀವಿ. ದ್ರಾಕ್ಷಿಗಳ ಬೆಳೆಯೋದನ್ನ ನಾವು ವಿಟಿಕಲ್ಚರ್ ಅಂತ ಕರಿತೀವಿ. ಹಾರ್ಟಿಕಲ್ಚರ್. Then what is the meaning of horticulture? See, horticulture means growing vegetables as well as flowers and fruits. Growing vegetables, flowers and fruits is called ಹಾರ್ಟಿಕಲ್ಚರ್. ಇದನ್ನ ನಾವು ತೋಟಗಾರಿಕೆ, ಹಾರ್ಟಿಕಲ್ಚರ್ ಅಂತ ಕರಿತೀವಿ. ಅಂದ್ರೆ ಗ್ರೋಯಿಂಗ್ ಆಫ್ ವೆಜಿಟೇಬಲ್ಸ್, ಫ್ಲವರ್ಸ್ ಆಸ್ ವೆಲ್ ಆಸ್ ಫ್ರೂಟ್ಸ್. ತೋಟಗಾರಿಕೆ ಇಂಗ್ಲಿಷ್ ನಲ್ಲಿ ನಾವು ಹಾರ್ಟಿಕಲ್ಚರ್ ಅಂತ ಕರಿತೀವಿ. ಅಂಡ್ ದೆನ್ ಇಟ್ ಈಸ್ pisciculture. Pisciculture means breeding fish in constructed, breeding fish especially or specially in constructed tanks and ponds. Breeding fish specially in constructed tanks and ponds is called pisciculture.
is called pisciculture. ಅಂದ್ರೆ ಇದನ್ನ ನಾವು ಮೀನು ಸಾಕಾಣಿಕೆ ಅಂತ ಕರಿತೀವಿ. So the answer is here pisciculture only. So the answer is here right now is here the pisciculture. ಇಲ್ಲಿ ಆನ್ಸರ್ ಯಾವ್ದಾಗಿದೆ ಅಂದ್ರೆ pisciculture ಅಂದ್ರೆ ಮೀನುಗಾರಿಕೆ ಅಥವಾ ಮೀನು ಸಾಕಾಣಿಕೆ ಆಗಿದೆ. Then we will take up the next one, that is a narrow strip of land joining two landmasses is known as a narrow strip of land joining two landmasses is known as, it is known as isthmus. See my dear aspirants of CTET, here I would like to give another important most likely question. Out of these four, there are many chances that one might be asked in the upcoming examination too. So just we will see what is strait. What is strait? A narrow passage of water, a narrow passage of water which joins two large or which connects two large water bodies, that is called strait. Strait ಅಂದ್ರೆ ಏನಂದ್ರೆ, strait ಅಂದ್ರೆ ಏನು ಇಲ್ಲಿ ಅದರ ಬಗ್ಗೆ ನಾವು ಕಲಿತೀವಿ. ಸ್ಟ್ರೇಟ್ ಅಂದ್ರೆ ಒಂದು ನ್ಯಾರೋ ಸ್ಟ್ರಿಪ್ ಆಫ್ ವಾಟರ್, ಒಂದು ಅತಿ ಕಡಿದಾದ ನೀರು, ಎರಡು ಅಗಾಧವಾದ ಎರಡು ದೊಡ್ಡ ಪ್ರಮಾಣದ ನೀರಿನ ಭಾಗಗಳನ್ನ, ಜಲಭಾಗಗಳನ್ನ ಜೋಡಿಸ್ತಾ ಇದ್ರೆ, ಕನೆಕ್ಟ್ ಮಾಡ್ತಾ ಇದ್ರೆ ಅದನ್ನ ಏನಂತ ಕರಿತೀವಿ ನಾವು? ಸ್ಟ್ರೇಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಪಾಕ್ ಸ್ಟ್ರೇಟ್. ಪಾಕ್ Strait, it is the water boundary, it separates India from Sri Lanka. Pak Strait, PALK, Pak Strait separates India from Sri Lanka. It is the water boundary between India and Sri Lanka. ಇದನ್ನ ನಾವು ಸ್ಟ್ರೇಟ್ ಅಂತ ಕರಿತೀವಿ. ಸ್ಟ್ರೇಟ್. The next one, isthmus. Isthmus means a narrow strip of land, ಒಂದು ಕಡಿದಾದ ಭೂಮಿ, ಎರಡು ಅಗಾಧವಾದ ಎರಡು ದೊಡ್ಡ ಪ್ರಮಾಣದ ಭೂಭಾಗಗಳನ್ನ ಜೋಡಿಸ್ತಾ ಇದ್ರೆ, ಕನೆಕ್ಟ್ ಮಾಡ್ತಾ ಇದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ isthmus ಅಂತ ಕರಿತೀವಿ. What do we call it? Isthmus. So here you got the explanation of strait. Strait means, as I told you, a narrow water body which joins two large water bodies. ಒಂದು ಕಡಿದಾದ ನೀರಿನ ಭಾಗ ಎರಡು ಅತಿ ದೊಡ್ಡದಾದ ಜಲಭಾಗಗಳನ್ನ ಜೋಡಿಸ್ತಾ ಇದ್ರೆ, ಕನೆಕ್ಟ್ ಮಾಡ್ತಾ ಇದ್ರೆ, ಲಿಂಕ್ ಮಾಡ್ತಾ ಇದ್ರೆ ಅದನ್ನ ಸ್ಟ್ರೇಟ್ ಅಂತ ಕರಿತೀವಿ. ಅದರ ಅಪೋಸಿಟ್ ಅಂದ್ರೆ ಭೂಮಿಗೆ ಬಂದ ಹಾಗೆ isthmus ಅಂದ್ರೆ a narrow strip of land which joins two large land masses, ಅಂದ್ರೆ ಒಂದು ಕಡಿದಾದ ಭೂಭಾಗ ಎರಡು ಅತಿ ದೊಡ್ಡ ಪ್ರಮಾಣದ ಭೂಭಾಗಗಳನ್ನ ಜೋಡಿಸ್ತಾ ಇದ್ರೆ, ಲಿಂಕ್ ಮಾಡ್ತಾ ಇದ್ರೆ, ಕನೆಕ್ಟ್ ಮಾಡ್ತಾ ಇದ್ರೆ ಅದನ್ನ isthmus ಅಂತ ಕರಿತೀವಿ. And then the island. Island means you know that, as you know that ಇದನ್ನ ನಾವು ಕನ್ನಡದಲ್ಲಿ ದ್ವೀಪ ಅಂತ ಕರಿತೀವಿ. ದ್ವೀಪ, I mean a land mass which is surrounded by water in all the sides, in all the four sides, a land mass which is surrounded by water, that is called as island. ಅಂದ್ರೆ ಎಲ್ಲಾ ದಿಕ್ಕುಗಳಿಂದನೂ ಕೂಡ ಭೂಭಾಗ ನೀರಿನಿಂದ ಆವರಿಸಿದ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ಐಲ್ಯಾಂಡ್ ಅಂತ ಕರಿತೀವಿ. ಐಲ್ಯಾಂಡ್ ಅಂತ ಕರಿತೀವಿ. Then bay. Now we will have some most important points about bay. bay ಅಂದ್ರೆ ಏನಂದ್ರೆ ಸಮುದ್ರ. ಫಾರ್ ಎಕ್ಸಾಂಪಲ್ ಇದು ದಡ ಆಗಿದ್ರೆ, ಇದು ಸಮುದ್ರ ಆಗಿದ್ರೆ, ಸಮುದ್ರದ ನೀರಾಗಿದ್ರೆ, ಇಲ್ಲಿ ಎಲ್ಲೋ ಒಂದ್ ಕಡೆ ಸಮುದ್ರ ಈ ತರ ಒಳಗ್ ಬಂದಿರುತ್ತೆ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಈ ಏರಿಯಾ, ಇಟ್ ಈಸ್ ಕಾಲ್ಡ್ ಆಸ್ ಬೇ. ವಾಟ್ ವಿ ಕಾಲ್ ಇಟ್? ಬೇ. ಇಫ್ ವಾಟರ್ ಆಫ್ ದ sea, if it drains into the much inside of the land mass, then it is called as bay. ಅಂದ್ರೆ ಭೂಮಿಯ ಒಳಭಾಗದಲ್ಲೂ ಕೂಡ ಸಮುದ್ರದ ನೀರು ಬಂದಿದ್ರೆ ಅದನ್ನ ಏನಂತ ಕರಿತೀವಿ ನಾವು? ಬೇ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಬೇ ಆಫ್ ಬೆಂಗಾಲ್. ಎಕ್ಸಾಕ್ಟ್ಲಿ ಇಟ್ ಈಸ್ ಬೇ ಆಫ್ ಬೆಂಗಾಲ್ is like this only. Bay of Bengal. Then this is all about the explanation of these four important options. So here you got the answer is isthmus, because it is all about what? Land. It is all about land mass, a narrow strip of land joining two land masses. It is known as isthmus. ಇದರ ಆನ್ಸರ್ ಯಾವ್ದಾಗಿದೆ ಅಂದ್ರೆ ಇಲ್ಲಿ isthmus ಆಗಿದೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ದಂದ್ರೆ ಇಲ್ಲಿ ಐಲ್ಯಾಂಡ್ ನಲ್ಲಿ see there are two types of islands. ಅಂದ್ರೆ ಐಲ್ಯಾಂಡ್ ಗಳನ್ನ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಬಹುದು. ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ರಿವರೈನ್ ಐಲ್ಯಾಂಡ್. ರಿವರೈನ್ ಐಲ್ಯಾಂಡ್ ಅಂದ್ರೆ ನದಿಗಳಿಂದನೂ ಕೂಡ ಕೆಲವೊಂದು ದ್ವೀಪಗಳು ಕ್ರಿಯೇಟ್ ಆಗಿರುತ್ತವೆ, ಅವುಗಳನ್ನ ರಿವರೈನ್ ಐಲ್ಯಾಂಡ್ ಅಂತ ಕರಿತೀವಿ. ದ ಲಾರ್ಜೆಸ್ಟ್ ರಿವರೈನ್ ಐಲ್ಯಾಂಡ್ ಆಫ್ ದ ವರ್ಲ್ಡ್ ಈಸ್ ಮಜುಲಿ. MAJULI.
Majuli. It is the largest riverine island of the world, created by the river Brahmaputra in India only. ಇದು ಮಜೂಲಿ ಜಗತ್ತಿನ ಅತಿ ದೊಡ್ಡದಾದ ನದಿಯಿಂದ ಕ್ರಿಯೇಟ್ ಆಗಿರುವಂತಹ ಒಂದು ಐಲ್ಯಾಂಡ್ ಆಗಿದೆ. ಇದೆಲ್ಲಿದೆ ಅಂದ್ರೆ ಭಾರತದಲ್ಲೇ ಇದೆ. ಯಾವ ನದಿಯಿಂದ ಈ ಮಜೂಲಿ ರಿವರೈನ್ ಐಲ್ಯಾಂಡ್ ಕ್ರಿಯೇಟ್ ಆಗಿದೆ ಅಂದ್ರೆ ಅದು ದಿ ಬ್ರಹ್ಮಪುತ್ರ. So here you got all the explanation about this. So let's go to the next one, that is, which one of the following continents is smallest in size? Which one of the following continents is smallest in size? So about all these continents, I mean there are 7 continents, you to know that. So about all those, the largest is Asia, as you know that, and the smallest is Australia. So let's see about those two here. Just fast, 1 minute, within a minute we can see that the largest continent of the earth is, first one it is, then Africa is the second largest, and North America is the third largest, and fourth largest continent of the world is South America, and the fifth largest continent of the world is Antarctica, and the sixth one is Europe, and the last is Australia. So here the complete explanation, complete details about the sizes of the continents are given. ಅಂದ್ರೆ ಇಲ್ಲಿ 7 ಖಂಡಗಳ ಬಗ್ಗೆ ನಾವು ಸೈಜ್ ಪ್ರಕಾರ ಇಲ್ಲಿ ನಾವು ಅವುಗಳನ್ನ ಜೋಡಿಸಿದೀವಿ. ಫಾರ್ ಎಕ್ಸಾಂಪಲ್ ಏಷ್ಯಾ, then Africa, then North America, and then South America, and then Antarctica, and then 6th largest continent of the world is Europe, and the last one is Australia. And the most important trick to remind in our mind, or to recapitulate and to keep these store in our memory, is there is a trick that there are all the 7 continents begin with the letter and ends with the same letter. For example, Europe, it starts with E and ends with E. For example, Asia starts with A only and ends with A. Africa also A and A. North America and South America starts A and A, here also A and A. Antarctica also A and starts with A, ends with A. Even Europe as well as Australia starts with A and ends with A. So just have these tricks too to remind this. So answer is here Australia. ಇಲ್ಲಿ ಆನ್ಸರ್ ಯಾವ್ದಾಗಿದೆ? ಅತಿ ಸಣ್ಣದಾದ, ಅತಿ ಚಿಕ್ಕದಾದ ಖಂಡ ಯಾವ್ದಂದ್ರೆ, ಕಾಂಟಿನೆಂಟ್ ಯಾವ್ದಂದ್ರೆ ಅದು ಆಸ್ಟ್ರೇಲಿಯಾ. Then the next one is, we will go to the next point. The next question is, at the upper primary stage, social science comprises, about 8th also we can, or 9th 10th also we can consider here. See, in this age or at this stage, social science ಅಂದ್ರೆ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಇಲ್ಲಿ ನಾವೇನ್ ಮಾಡಿರ್ತೀವಿ ಅಂದ್ರೆ ಅಪ್ಪರ್ ಕ್ಲಾಸ್ ನಲ್ಲಿ, ಅಪ್ಪರ್ ಪ್ರೈಮರಿಯಲ್ಲಿ, ಹೈಯರ್ ಪ್ರೈಮರಿಯಲ್ಲಿ ನಾವು ಡಿವೈಡ್ ಮಾಡಿರ್ತೀವಿ. ಸೋಷಿಯಲ್ ಸೈನ್ಸ್ ಅನ್ನ 4 ಭಾಗಗಳಲ್ಲಿ ನಾವೇನ್ ಮಾಡಿರ್ತೀವಿ ಅಂದ್ರೆ ಡಿವೈಡ್ ಮಾಡಿರ್ತೀವಿ. just I would like to tell you which are those divisions: history, geography, political science and economics. History ಅಂದ್ರೆ ಇತಿಹಾಸ ಹಾಗೂ geography ಭೂಗೋಳ ಹಾಗೂ political science what we call ರಾಜ್ಯಶಾಸ್ತ್ರ, civics, and then economics ಅಂದ್ರೆ ಅರ್ಥಶಾಸ್ತ್ರ. In these 4 sections we divide the social science in the upper level or upper stage. So the answer is upper primary stage. So the answer is here in front of you, and the answer is history, geography, political science and economics. So history is there, geography, political science and economics. So this is the right answer here. Then the next question is, next one is here, inductive learning is contradictory to which one of the following approaches. ಅಂದ್ರೆ ಇದರ ಬಗ್ಗೆ ನಾವು ಸೈಕಾಲಜಿಯಲ್ಲಿ ಕಲಿತೀವಿ, ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿಯಲ್ಲಿನೂ ಕೂಡ ನಾವು ಇಲ್ಲಿ ಕಲಿತೀವಿ about this inductive and deductive, what we call 2 methods of teaching. Those are inductive and deductive. Inductive
ಇದು ಇಂಡಕ್ಟಿವ್, ಇನ್ನೊಂದು ಡಿಡಕ್ಟಿವ್. ಸೊ ಇವುಗಳ ಬಗ್ಗೆ ನಾವು ಸೈಕಾಲಜಿಯಲ್ಲಿ ನಾವು ಕಲಿತೀವಿ. ಸೊ ಲೇಟರ್ ವಿ ಕ್ಯಾನ್ ಸಿ. ಸೊ ಹಿಯರ್ ದ ಆನ್ಸರ್ ಈಸ್ ಓನ್ಲಿ ಎಕ್ಸ್ಪೋಸಿಟರಿ ಟೀಚಿಂಗ್. ದ ಆನ್ಸರ್ ಈಸ್ ಎಕ್ಸ್ಪೋಸಿಟರಿ ಟೀಚಿಂಗ್. ಇಂಡಕ್ಟಿವ್ ಅಂದ್ರೆ ಅನುಗಮನ ಪದ್ಧತಿ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಹಾಗೂ ನಿಗಮನ ಪದ್ಧತಿಗೆ ನಾವು ಡಿಡಕ್ಟಿವ್ ಅಂತ ಕರಿತೀವಿ. ನಿಗಮನ ಪದ್ಧತಿಗೆ ಡಿಡಕ್ಟಿವ್ ಹಾಗೂ ಅನುಗಮನ ಪದ್ಧತಿಗೆ ಇಂಡಕ್ಟಿವ್ ಟೀಚಿಂಗ್ ಆರ್ ಇಂಡಕ್ಟಿವ್ ಲರ್ನಿಂಗ್ ಅಂತ ನಾವಿಲ್ಲಿ ಕರಿತೀವಿ. ಸೊ ಇದಕ್ಕೆ ಅಪೋಸಿಟ್ ಆಗಿರುವಂತ ಯಾವ್ದಾದ್ರು ಒಂದು ಪರಿಕಲ್ಪನೆ ಸಿದ್ಧಾಂತ ಇದ್ರೆ ಅದು ಎಕ್ಸ್ಪೋಸಿಟರಿ ಲರ್ನಿಂಗ್. ಸೊ ಇದರ ಬಗ್ಗೆ ನಾವು ನಮ್ಮ ಕ್ಲಾಸ್ ನಲ್ಲಿ, ಕೋಚಿಂಗ್ ನಲ್ಲಿ ಹೆಚ್ಚಿನದಾಗಿ ತಿಳ್ಕೊಳ್ಳೋಣ. ದೆನ್ ದ ನೆಕ್ಸ್ಟ್ ಒನ್ is see 45th. See, read the given statements A and B and select the correct answer. ಇಲ್ಲಿ ಎರಡು ಸ್ಟೇಟ್ಮೆಂಟ್ ಗಳನ್ನ ನೀಡಿದರೆ ಅದರಲ್ಲಿ ಯಾವ್ದು ಕರೆಕ್ಟ್ ಆಗಿದೆ ಅನ್ನೋದನ್ನ ನಾವು, ಅಥವಾ ಎರಡು ಕರೆಕ್ಟ್ ಆಗಿದಾವೋ ಅಥವಾ ಎರಡು ತಪ್ಪಾಗಿದಾವೋ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಜಸ್ಟ್ see first one. I'd like to read A. Critical thinking promotes building of concepts, application and expansion of ideas. ಅಂದ್ರೆ ಕ್ರಿಟಿಕಲ್ ಥಿಂಕಿಂಗ್ ಅಂತ ಏನ್ ಕರಿತೀವಿ ನಾವು, ವಿಶ್ಲೇಷಣಾತ್ಮಕವಾದ ವಿಚಾರ ಶಕ್ತಿಯನ್ನ ಹೊಂದೋದು, ಆಲೋಚನಾತ್ಮಕ ಶಕ್ತಿಯನ್ನ ಹೊಂದೋದು. ಇದರಿಂದ ಏನಾಗುತ್ತೆ ಅಂದ್ರೆ ಕಾನ್ಸೆಪ್ಟ್ ಗಳ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗುತ್ತೆ, ಆಸ್ ವೆಲ್ ಆಸ್ ಅಪ್ಲಿಕೇಶನ್, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಿಕೆನೂ ಕೂಡ ಹೆಚ್ಚಾಗುತ್ತೆ. ಅಂಡ್ ಎಕ್ಸ್ಪಾನ್ಷನ್ ಆಫ್ ಐಡಿಯಾ, ಅದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಸ್ಟಡಿ ಮಾಡಬೇಕು, ಅಧ್ಯಯನ ಮಾಡಬೇಕು, ಅದರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿನೂ ಕೂಡ ಹೆಚ್ಚಾಗುತ್ತೆ. ಎಸ್, ಇಟ್ ಈಸ್. ದೆನ್ ಬಿ, ಸ್ಟೇಟ್ಮೆಂಟ್ ಬಿ. ಇಟ್ ಡಸ್ ನಾಟ್ ಹೆಲ್ಪ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಇವ್ಯಾಲ್ಯುಯೇಟಿಂಗ್ ಆರ್ಗ್ಯುಮೆಂಟ್ಸ್ ಅಂಡ್ ಬಿಲೀಫ್ಸ್ ಆಫ್ ಅದರ್ಸ್. ಅಂದ್ರೆ it does not help in understanding and evaluating arguments and beliefs of others. ಅಂದ್ರೆ ಆರ್ಗ್ಯುಮೆಂಟ್, ವಾದ ವಿವಾದಗಳ ಬಗ್ಗೆ, ಚರ್ಚೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದರಿಂದ ಸಾಧ್ಯ ಇಲ್ಲ, ಕ್ರಿಟಿಕಲ್ ಥಿಂಕಿಂಗ್ ನಿಂದ ಸಾಧ್ಯ ಇಲ್ಲ, ಹಾಗೂ ಇನ್ನೊಬ್ಬರನ್ನ ನಂಬೋದಕ್ಕೆ ಇದರಿಂದ ಸಾಧ್ಯ ಇಲ್ಲ ಅನ್ನೋದು ಎರಡನೇ ಹೇಳಿಕೆ ಆಗಿದೆ. ರೈಟ್? ಸೊ ಹಿಯರ್ ದ ಆಪ್ಷನ್ಸ್ ಆರ್ ದೇರ್. ಯು ಕ್ಯಾನ್ ಸಿ ದಟ್ A is true and B is false is that first one, and second one A is false and B is true is that third one. Both A and are false. Fourth one, both A and B are true is there. So just we will see that answer 2 here. Now here the answer is A is true and R is false. Here the answer is A is true and R is false. So here the answer is in front of you right now. So that is here A is true and B is false. B ಹೇಳಿಕೆ B ಏನಾಗಿದೆ ಅಂದ್ರೆ ಇಲ್ಲಿ ತಪ್ಪಾಗಿದೆ. ಯಾಕಂದ್ರೆ if we have critical thinking ability, if we develop or inculcate critical thinking ability into the minds of students, ನಾವು ವಿದ್ಯಾರ್ಥಿಗಳಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಅನ್ನ ಡೆವಲಪ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದರಿಂದ ಕಾನ್ಸೆಪ್ಟ್ಗಳ ಬಗ್ಗೆ ಹೆಚ್ಚಿನ ಜ್ಞಾನ ಬರುತ್ತೆ, ಹಾಗೂ ಅದನ್ನ ಅಡಾಪ್ಟ್ ಮಾಡಿಕೊಳ್ಳೋ ಸಾಮರ್ಥ್ಯನೂ ಬರುತ್ತೆ, ಹಾಗೂ ಅದನ್ನ ಎಕ್ಸ್ಪ್ಯಾನ್ಷನ್ ಮಾಡುವಂತಹ, ಆ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಯಾನ್ಷನ್ ಮಾಡುವಂತ ಸಾಮರ್ಥ್ಯನೂ ಕೂಡ ವಿದ್ಯಾರ್ಥಿಗಳಲ್ಲಿ ಬರುತ್ತೆ. ಇದರಿಂದ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕಡಿಮೆ ಆಗೋದಿಲ್ಲ. ಇದು ಕ್ರಿಟಿಕಲ್ ಥಿಂಕಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ನಲ್ಲಿ ಹೆಲ್ಪ್ ಆಗುತ್ತೆ. ಇದರಿಂದ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಹೆಚ್ಚಿಗೆ ಆಗುತ್ತೆ ಹೊರತಾಗಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕಡಿಮೆ ಆಗೋದಿಲ್ಲ. ಸೊ ದಟ್ಸ್ ವೈ ದ ಆನ್ಸರ್ is A is true and B is false. Then the next one. Now we will go to the next one, that is, what is an empirical evidence? What is an empirical evidence? See here, just one more important point I would like to add in this, that is, what is empirical here? What is empirical? Empirical ಅಂದ್ರೆ ಇಂಗ್ಲಿಷ್ ನಲ್ಲಿ ಏನು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಕಲಿಯೋಣ. ಜಸ್ಟ್ ಸೊ ಎಂಪಿರಿಕಲ್ ಅಂದ್ರೆ ವಿ ಕಾಲ್ ಇಟ್ ಆಸ್ ಪ್ರಯೋಗಾತ್ಮಕ ಕಲಿಕೆಯನ್ನ ನಾವೇನಂತ ಕರಿತೀವಿ ಇಲ್ಲಿ, ಎಂಪಿರಿಕಲ್. ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಈಸ್ ಕಾಲ್ಡ್ ಆಸ್ ಎಂಪಿರಿಕಲ್. ವಾಟ್ ವಿ ಕಾಲ್ ಇಟ್ ಆಸ್ ಎಂಪಿರಿಕಲ್. ಎಂಪಿರಿಕಲ್ ಮೀನ್ಸ್ ಎಕ್ಸ್ಪೀರಿಯನ್ಷಿಯಲ್, ಪ್ರಯೋಗಾತ್ಮಕ ಕಲಿಕೆ ಅಂತಾನು ಕೂಡ ನಾವಿಲ್ಲಿ ಕಲಿತೀವಿ. ಅಂದ್ರೆ ವಿತ್ ದ ರಿಯಲ್ ಫ್ಯಾಕ್ಟ್ಸ್, if we learn, it is empirical learning we call it. ಅಂದ್ರೆ ಸರಿಯಾದ ರಿಯಲ್ ಫ್ಯಾಕ್ಟ್ಗಳ ಜೊತೆಗೆ, ರಿಯಲ್ ಸತ್ಯಗಳ ಜೊತೆಗೆ, ರಿಯಲ್ ಡೇಟಾಗಳ ಜೊತೆಗೆ, ಅಂಕಿ ಸಂಖ್ಯೆಗಳ ಜೊತೆಗೆ ಕಲಿಯೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಇಲ್ಲಿ ಎಂಪಿರಿಕಲ್ ಎವಿಡೆನ್ಸ್ ಅಂತ ಕರಿತೀವಿ. ಸೊ ಡೇಟಾ ಗ್ಯಾದರ್ಡ್ ಇನ್ ದ ರಿಯಲ್ ವರ್ಲ್ಡ್ ಥ್ರೂ ದ ಸೆನ್ಸಸ್ ಈಸ್ ದ ರೈಟ್ ಆನ್ಸರ್.
ಡೇಟಾ ಅಂದ್ರೆ ಅಂಕಿ ಸಂಖ್ಯೆಗಳನ್ನ ಕಲೆಕ್ಟ್ ಮಾಡ್ಕೊಂಡಿದೀವಿ ಯಾವುದ್ರ ಮೂಲಕ ಅಂದ್ರೆ ರಿಯಲ್ ವರ್ಡ್, ಥ್ರೂ ದ ರಿಯಲ್ ವರ್ಡ್, ಥ್ರೂ ಇಂಟರ್ವ್ಯೂವಿಂಗ್ ಪೀಪಲ್, that too through the census, through our census, then it is empirical evidence. Why? Because we experimented this, ಅಂದ್ರೆ ನಾವೇ ಹೋಗಿ ನಾವೇ ಎಕ್ಸ್ಪೆರಿಮೆಂಟ್ ಮಾಡೋದಾಗಿರೋದ್ರಿಂದ ಇಲ್ಲಿ ಆನ್ಸರ್ ಯಾವ್ದಾಗಿದೆ ಅಂದಿರೋದು ಆಪ್ಷನ್ 1, ಡೇಟಾ ಗ್ಯಾದರ್ಡ್ ಇನ್ ದ ರಿಯಲ್ ವರ್ಲ್ಡ್ ಥ್ರೂ ದಿ ಸೆನ್ಸಸ್. Then we will go to the next one, that is models and replicas of physical features are most suitable for teaching. So as you know that ನಾವು ಮಾಡೆಲ್ಗಳನ್ನ ಅಥವಾ ಭೂಪಟಗಳನ್ನ ರೆಪ್ಲಿಕಾಗಳನ್ನ ಯಾವ ಸೆಕ್ಷನ್, ಸೋಷಿಯಲ್ ಸೈನ್ಸ್ನ ಯಾವ ಸೆಕ್ಷನ್ ಅನ್ನ ಹೇಳೋದಕ್ಕೆ ಅಥವಾ ಟೀಚ್ ಮಾಡೋದ್ರಲ್ಲಿ ಬಳಕೆ ಮಾಡ್ತೀವಿ ಹೆಚ್ಚಿನದಾಗಿ ಅಂದ್ರೆ ನಾವು ಇಲ್ಲಿ ಜಿಯೋಗ್ರಫಿಯಲ್ಲಿ ಬಳಕೆ ಮಾಡ್ತೀವಿ. ಸೊ ದ ಆನ್ಸರ್ ಈಸ್ ಜಿಯೋಗ್ರಫಿಯಲ್ಲಿ ನಾವು ಫಿಸಿಕಲ್ ಫೀಚರ್ಸ್ ಬಗ್ಗೆ ಅಂದ್ರೆ ಭೂಮಿಯ ಮೇಲ್ಮೈ ಲಕ್ಷಣಗಳ ಬಗ್ಗೆ ನಾವಿಲ್ಲಿ ಕಲಿತೀವಿ. ಎಲ್ಲಿ ಕಲಿತೀವಿ ಅಂದ್ರೆ ಜಿಯೋಗ್ರಫಿಯಲ್ಲಿ ಅದನ್ನ ಹೇಳೋ ಭೂಗೋಳವನ್ನ ಹೇಳುವಾಗ ನಾವು ಹಲವಾರು ಮಾಡೆಲ್ಗಳನ್ನು ಕೂಡ ಬಳಕೆ ಮಾಡ್ತೀವಿ ಅಥವಾ ರೆಪ್ಲಿಕಾಗಳನ್ನ ಕೂಡ, ಪ್ರತಿಬಿಂಬಗಳನ್ನು ಕೂಡ ಇಲ್ಲಿ ನಾವು ಬಳಕೆ ಮಾಡ್ತೀವಿ. ಸೊ ದ ಆನ್ಸರ್ ಈಸ್ ಹಿಯರ್ ಜಿಯೋಗ್ರಫಿ. Then the next one. So the next one is the collection of weather information from the local newspaper is an example of which type of source? See my dear students, here the collection of weather information from the local newspaper ಅಂದ್ರೆ ನಮ್ಮ ಲೋಕಲ್ ನ್ಯೂಸ್ ಪೇಪರ್ ಇಂದ ನಾವು ವೆದರ್ ಇನ್ಫಾರ್ಮೇಶನ್ ಪಡ್ಕೊಂಡಿರ್ತೀವಲ್ಲ, ಅದು ಯಾವ ಸೋರ್ಸ್ಗೆ, ಯಾವ ಮೂಲಾಧಾರಕ್ಕೆ ಎಕ್ಸಾಂಪಲ್ ಆಗಿದೆ ಅನ್ನೋದು ಇಲ್ಲಿ ನಮ್ಮ ಕ್ವೆಶ್ಚನ್ ಆಗಿದೆ. ಸೊ ಹಿಯರ್ the answer is secondary. Why secondary? Why it is secondary we will see in our regular classes. Why? Because it is the most important concept, primary sources and secondary sources. So there we will learn much about this. Then the next one is, in which type of classroom the students with learning disabilities learn alongside other students? ಅಂದ್ರೆ ಲರ್ನಿಂಗ್ ಡಿಸಬಿಲಿಟಿ ಇರೋರು, ನ್ಯೂನ್ಯತೆ ಇರುವಂತಹ ವಿದ್ಯಾರ್ಥಿಗಳು ಆರೋಗ್ಯವಂತ ವಿದ್ಯಾರ್ಥಿಗಳ ಜೊತೆ ಕಲಿತಾರಲ್ಲ, ಆ ಕ್ಲಾಸ್ ರೂಮ್ಗೆ ನಾವು ಏನಂತ ಕರಿತೀವಿ? ಆ ಕ್ಲಾಸ್ ರೂಮಿನ ಹೆಸರೇನು? ಸೊ this is the question here. So answer is here. What we call is inclusive learning. We call it as including ಅಂದ್ರೆ a classroom where healthy students, where able students as well as the students who have disabilities, they sit together and they learn. That is called as inclusive. ಅಂದ್ರೆ inclusive classroom ಅಂದ್ರೆ inclusive ಒಳಗೊಳ್ಳುವಿಕೆಯ ಕೋಣೆ, ವರ್ಗ ಕೋಣೆ ಏನಂದ್ರೆ ಇಲ್ಲಿ ಆರೋಗ್ಯವಂತ ವಿದ್ಯಾರ್ಥಿಗಳು, ಸಾಮರ್ಥ್ಯವಿರುವ ವಿದ್ಯಾರ್ಥಿಗಳು ಹಾಗೂ ಡಿಸಬಿಲಿಟಿ ನ್ಯೂನ್ಯತೆ ಇರುವ ವಿದ್ಯಾರ್ಥಿಗಳು ಕೂಡ ಒಂದೇ ಕ್ಲಾಸ್ ರೂಮ್ ನಲ್ಲಿ, ಒಂದೇ ವರ್ಗ ಕೋಣೆಯಲ್ಲಿ ಕೂತು ಕಲಿತಾರೆ. ಅದನ್ನ ನಾವು ಇನ್ಕ್ಲೂಸಿವ್ ಅಂತ ಕರಿತೀವಿ. Then why it is not special? Because special classrooms are prepared only for the students who have disabilities. And then it is, so the answer is, as I told you here, the answer is inclusive. The answer is here, the answer is inclusive. Why it is not called exclusive? Why it is not called exclusive? Exclusive andre a classroom where only the abled students are made to sit and learn. ಅಂದ್ರೆ ಯಾವ ಕ್ಲಾಸ್ ರೂಮ್ ನಲ್ಲಿ ಕೇವಲ ಆರೋಗ್ಯವಂತ ವಿದ್ಯಾರ್ಥಿಗಳು ಮಾತ್ರ ಕೂತ್ಕೋಬೇಕು, ಅಂದ್ರೆ ಡಿಸಬಿಲಿಟಿ ಇರುವಂತ ವಿದ್ಯಾರ್ಥಿಗಳಿಗೆ ಅಲೋ ಇರೋದಿಲ್ಲ, ಆ ಕ್ಲಾಸ್ ರೂಮ್ ಅನ್ನು ನಾವು ಎಕ್ಸ್ಕ್ಲೂಸಿವ್ ಅಂತ ಕರಿತೀವಿ. Why it is not modern? Because right now we have modern classrooms, so here it won't come at all. So the answer is inclusive. ಒಳಗೊಳ್ಳುವಿಕೆಯ ವರ್ಗ ಕೋಣೆ ಅಂತ ಕರಿತೀವಿ. ವೇರ್ ಅಂದ್ರೆ ಯಾವ ವರ್ಗ ಕೋಣೆಯಲ್ಲಿ ನ್ಯೂನ್ಯತೆ ಇರುವ ವಿದ್ಯಾರ್ಥಿಗಳು ಹಾಗೂ ಸಾಮಾನ್ಯ ವಿದ್ಯಾರ್ಥಿಗಳು ಕೂಡ ಜೊತೆಯಾಗಿ ಕಲಿತಾರೋ ಆ ವರ್ಗ ಕೋಣೆಯನ್ನ ಇನ್ಕ್ಲೂಸಿವ್ ಅಂತ ಕರಿತೀವಿ. ಸೊ ದ ಕ್ಲಾಸ್ ರೂಮ್ ಸ್ಟೂಡೆಂಟ್ಸ್ ವಿತ್ ಲರ್ನಿಂಗ್ ಡಿಸಬಿಲಿಟೀಸ್ ಲರ್ನ್ ಅಲಾಂಗ್ ದ ಅದರ್ ಸ್ಟೂಡೆಂಟ್ಸ್. ಅಂದ್ರೆ ಇನ್ನಿತರೆ ವಿದ್ಯಾರ್ಥಿಗಳ ಜೊತೆ ಡಿಸಬಿಲಿಟಿ ಇರುವಂತ, ನ್ಯೂನ್ಯತೆ ಇರುವಂತ ವಿದ್ಯಾರ್ಥಿಗಳು ಕಲಿಯುವ ಕ್ಲಾಸ್ ರೂಮ್ಗೆ ನಾವು ಇನ್ಕ್ಲೂಸಿವ್, ಅದನ್ನ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅಂತ ಕರಿತೀವಿ. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, who has given the following theory? All children go through the same sequence of development but at different rates.
ಎಲ್ಲ ವಿದ್ಯಾರ್ಥಿಗಳು ಕೂಡ ಆಲ್ ಚಿಲ್ಡ್ರನ್ ಗೋ ಥ್ರೂ ದ ಸೇಮ್ ಸೀಕ್ವೆನ್ಸ್ ಆಫ್ ಡೆವಲಪ್ಮೆಂಟ್. ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದೇ ತರನಾದ ಬೆಳವಣಿಗೆ ಹಂತಗಳನ್ನೇ ದಾಟ್ಕೊಂತ ಹೋಗ್ತಾ ಇರ್ತಾರೆ, ಬಟ್ ಆಟ್ ಡಿಫ್ರೆಂಟ್ ರೇಟ್ಸ್. ಆದರೆ ಅವರು ಅವರು ಬೆಳವಣಿಗೆ ಆಗುವಂತ ರೀತಿ ಏನಾಗಿರುತ್ತೆ ಅಂದ್ರೆ ರೀತಿ ಅಥವಾ ಪ್ರಮಾಣ ಬದಲಾವಣೆ ಇರುತ್ತೆ, ಪ್ರಮಾಣದಲ್ಲಿ ಬದಲಾವಣೆ ಇರುತ್ತೆ. Therefore, teacher must plan activities for individual children and small groups, not just for the class as a whole. ಅದಕ್ಕಾಗಿ ಶಿಕ್ಷಕ ಗುರು ಏನ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ತಕ್ಕ ಹಾಗೆ ಕೆಲವೊಂದು ಆಕ್ಟಿವಿಟಿಗಳನ್ನ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು. ನಾಟ್ ಕ್ಲಾಸ್ ಆಸ್ ಅ ಹೋಲ್, ಅಂದ್ರೆ ಇಡೀ ವರ್ಗಕೋನಿಗೆ ಒಂದೇ ಆಕ್ಟಿವಿಟಿಯನ್ನ ಮಾಡೋ ಹಾಗಿಲ್ಲ. ಸೊ ಈ ಸಿದ್ಧಾಂತ ಯಾರ್ದು ಅಂದ್ರೆ ಸೊ ಹಿಯರ್ ದ ಆನ್ಸರ್ ಈಸ್ Piaget. Jean Piaget, it is the right answer. So hope about this 100% we will give complete information. I mean our psychology teacher will give you complete information about these all the 4 people theory in the upcoming classes. Then the next one is, in order to promote cooperative learning in the classroom, a teacher should, in order to promote ಅಂದ್ರೆ ಸಹಕಾರಾತ್ಮಕ ಕಲಿಕೆಯನ್ನ ಪ್ರಮೋಟ್ ಮಾಡೋದಕ್ಕೆ, ಅಭಿವೃದ್ಧಿಪಡಿಸೋದಕ್ಕೆ, ಅದನ್ನ ಬೆಳೆಸೋದಕ್ಕೆ ಶಿಕ್ಷಕ ಕ್ಲಾಸ್ ರೂಮ್ ನಲ್ಲಿ ಏನ್ ಮಾಡಬೇಕು, ಗುರು ಕ್ಲಾಸ್ ರೂಮ್ ನಲ್ಲಿ ಏನ್ ಮಾಡ್ಬೇಕಂದ್ರೆ ಸೊ 4 ಆಪ್ಷನ್ಸ್ ಆರ್ ಗಿವನ್. ಎಂಗೇಜ್ ಸ್ಟೂಡೆಂಟ್ಸ್ ಇನ್ ಡಿಬೇಟ್ ಅಂಡ್ ಡಿಸ್ಕಷನ್ಸ್, ಗಿವ್ ದೆಮ್ ಇಂಡಿವಿಜುವಲ್ ಪ್ರಾಜೆಕ್ಟ್ಸ್, ಡಿವೈಡ್ ದ ಕ್ಲಾಸ್ ಇನ್ ಸ್ಮಾಲ್ ಗ್ರೂಪ್ಸ್ ಫಾರ್ ವರ್ಕ್, provide them various sources to do the project. So the answer is engage students in debate and discussions. ವಿದ್ಯಾರ್ಥಿಗಳನ್ನ ಚರ್ಚಾ ಪದ್ಧತಿಯಲ್ಲಿ, ಚರ್ಚೆಯಲ್ಲಿ ಹಾಗೂ ವಾದ ವಿವಾದಗಳಲ್ಲಿ ಕೂಡ ನಾವೇನ್ ಮಾಡ್ಬೇಕಂದ್ರೆ ಅವರನ್ನ ಆಯ್ಕೆ ಮಾಡಿಕೊಂಡು ಅವರು ಒಳಗೊಳ್ಳುವ ಹಾಗೆ ನೋಡ್ಕೊಳ್ಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಇದರಿಂದ ನಾವು ಸಹಕಾರಾತ್ಮಕ ಕಲಿಕೆಯನ್ನು ಕೂಡ ವಿದ್ಯಾರ್ಥಿಗಳಲ್ಲಿ ಬಳಕೆ ಮಾಡಬಹುದು. ದೆನ್ ದ ನೆಕ್ಸ್ಟ್ ಒನ್ ಈಸ್ ಸೆಲ್ಫ್ ಗೈಡೆಡ್, ಸೆಲ್ಫ್ ಡಿಸಿಪ್ಲೈನ್ಡ್ ಥಿಂಕಿಂಗ್ ವಿಚ್ ಅಟೆಂಪ್ಟ್ಸ್ ಟು ರೀಸನ್ at the highest level of quality in a fair minded way is called as critical thinking. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಇದನ್ನ ನಾವು critical thinking ಅಂತ ಕರಿತೀವಿ. So the answer is critical thinking, and in the upcoming classes we will learn what is critical thinking, complex, intelligent and abstract. So about all these things we will learn in the upcoming classes. Then the next one is colors used in the Ajanta caves paintings have been derived from which of the following materials. ಅಂದ್ರೆ ಅಜಂತಾ ಕೇವ್ಗಳನ್ನ ಕಟ್ಟಿಸಿದಾರಲ್ಲ, ಅಲ್ಲಿ ಬಳಕೆ ಮಾಡಿದ ಬಣ್ಣ, ಪೇಂಟಿಂಗ್ ಗಳ ಬಣ್ಣ ಯಾವುದರಿಂದ ತಯಾರಾಗಿತ್ತು? ಸೊ ಆ ಅಜಂತಾ ಪೇಂಟ್ ಗಳ ಬಣ್ಣ ತಯಾರಾಗಿರೋದು ಯಾವುದರಿಂದ ಅಂದ್ರೆ ಅದು ಪ್ಲಾಂಟ್ಸ್ ಅಂಡ್ ಮಿನರಲ್ಸ್, ಪ್ಲಾಂಟ್ಸ್ ಹಾಗೂ ಮಿನರಲ್ ಗಳಿಂದ ಆ ಬಣ್ಣವನ್ನ ತಯಾರು ಮಾಡಲಾಗಿತ್ತು. ಸೊ ಅಜಂತಾ ಕೇವ್ಸ್, you know that during the time of Haryanka dynasty's rule, these were all built actually. So in the upcoming classes we will see those two here. And the next one is the earliest manuscripts were written on. ಅಂದ್ರೆ ಪ್ರಾಚೀನ ಕಾಲದಲ್ಲಿ ಹಸ್ತಪ್ರತಿಗಳನ್ನ ಯಾವುದರ ಮೇಲೆ ಬರೆಯಲಾಗಿತ್ತು? ಸೊ ದ ಆನ್ಸರ್ ಈಸ್ ಪಾಮ್ ಲೀವ್ಸ್. ಆನ್ಸರ್ ಯಾವ್ದಂದ್ರೆ ಅದು ಪಾಮ್ ಲೀವ್ಸ್. ನಾವು ಕನ್ನಡದಲ್ಲಿ ತಾಳೆ ಗರಿ ಅಂತಾನೂ ಕೂಡ ಕರಿತೀವಿ. ಸೊ ವಾಟ್ ಈಸ್ ಇನ್ ಇಂಗ್ಲಿಷ್ ವಿ ಕಾಲ್ ಇಟ್ ಆಸ್ ಪಾಮ್ ಲೀವ್ಸ್. ಐ ಮೀನ್ ಮ್ಯಾನ್ಯುಸ್ಕ್ರಿಪ್ಟ್ಸ್, the human writings were done on the leaves of the trees, especially on palm leaves. So those were called as manuscripts. Man ಅಂದ್ರೆ ಮಾನವನ ಕೈಬರಹದಲ್ಲಿರುವಂತ ಬರಹಗಳನ್ನು ಯಾವುದರ ಮೇಲೆ ಬರೆಯಲಾಗಿತ್ತು ಪ್ರಾಚೀನ ಕಾಲದಲ್ಲಿ ಅಂದ್ರೆ ಅದು palm leaves ಮೇಲೆ ಬರೆಯಲಾಗಿತ್ತು. So answer is palm leaves here. Then the next one is which of the following periods is longest in the human history? ಅಂದ್ರೆ you know that human history is commonly divided into 3 periods. Those are Paleolithic, Mesolithic and Neolithic we call, including the megalithic we can add it under bronze age. ಅಂದ್ರೆ ಕಂಚಿನ ಯುಗದಲ್ಲಿ ನಾವು ಇದನ್ನ ಹಾಕಬಹುದು. Why? Because large buildings were constructed just keeping the stone boulders on one another. ಅಂದ್ರೆ ದೊಡ್ಡ ಕಲ್ಲಿನ ಬಂಡೆಗಳನ್ನ ಒಂದರ ಮೇಲೊಂದು ಜಸ್ಟ್ ಇಡುವುದರ ಮೂಲಕ ಅವುಗಳನ್ನ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಟಡಗಳನ್ನ ಕಟ್ಟಲಾಗಿತ್ತು. ಅದು ಮೆಗಾಲಿಥಿಕ್. ಮೆಗಾ ಅಂದ್ರೆ ದೊಡ್ಡ, ಲಿಥಿಕ್ ಅಂದ್ರೆ ಕಲ್ಲು, ರಾಕ್. Then it is here the answer is Paleolithic.
The answer is Paleolithic. Just we will have some highlights too about this, just seconds of highlights. So as I told you here, the Paleolithic, right? The Paleolithic age is roughly divided between 2.5 million years ago to 10,000 before common era. 2.5 million years ago to 10,000 ಕಾಮನ್ 10,000 ಬಿಫೋರ್ ಕಾಮನ್ ಏರಾ ಅಂದ್ರೆ ಕ್ರಿಸ್ತ ಪೂರ್ವ 10,000 ತನಕ ನಾವು ಆ ಏಜ್ ಅನ್ನ ಪ್ಯಾಲಿಯೋಲಿಥಿಕ್ ಅಂತೀವಿ. ಆಮೇಲೆ 10,000 ಕ್ರಿಸ್ತ ಪೂರ್ವ 10,000ದಿಂದ 8,000 ತನಕ ಕ್ರಿಸ್ತ ಶಕ 8,000 ತನಕ ಕ್ರಿಸ್ತ ಪೂರ್ವ 8,000 ತನಕ ಏನಿದೆಯಲ್ಲ ಆ ಏಜ್ ಅನ್ನ ಮೆಸೋಲಿಥಿಕ್ ಅಂತೀವಿ. ನಿಯೋಲಿಥಿಕ್ ಅಂದ್ರೆ ಕ್ರಿಸ್ತ ಪೂರ್ವ 3ನೇ ಶಕೆಯಿಂದ ಸ್ಟಾರ್ಟ್ ಆಗಿತ್ತಲ್ಲ ಅದನ್ನ ನಾವೇನಂತ ಕರಿತೀವಿ, ನಿಯೋಲಿಥಿಕ್. ಸೊ ದೇರ್ ವರ್ 3 periods in the ancient history. Those were Paleolithic, I mean the old stone age, and the middle stone age is called as Mesolithic, and the new stone age is called as Neolithic. So this is the explanation, and the right answer also you got here. The right answer is, as I told you, that the right answer is here the Paleolithic. And the next one is read the given statements A and B and select the correct answer. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? A and B ಎರಡು ಹೇಳಿಕೆಗಳಿವೆ, ಅದರಲ್ಲಿ ಯಾವುದು ಕರೆಕ್ಟ್ ಇದೆ ಅನ್ನೋದನ್ನ ಇಲ್ಲಿ ನಾವು ನೋಡಬೇಕು. So just we will see Mehergarh is located in a fertile plain near Bolan Pass in Pakistan. Yes, Mehergarh, where the earliest agricultural practices were done, that Mehergarh is exactly located in a plain ನಿಯರ್ ಬೊಲಾನ್ ಪಾಸ್ ಇನ್ ಪಾಕಿಸ್ತಾನ್. ಇದಿರೋದು ಮೆಹರ್ಗರ್ ಇರೋದು ಪಾಕಿಸ್ತಾನದಲ್ಲಿನೇ. ಮೊದಲ ಕೃಷಿ ಚಟುವಟಿಕೆಗಳು ಪ್ರಾರಂಭವಾಗಿದ್ದು ಕೂಡ ಮೆಹರ್ಗರ್ನಲ್ಲಿನೇ ಅಂತ ಇತಿಹಾಸಕಾರರು ಬರೆದಿದ್ದಾರೆ. ದ ನೆಕ್ಸ್ಟ್ ಒನ್ ಬಿ, ಸ್ಟೇಟ್ಮೆಂಟ್ ಬಿ, ಎವಿಡೆನ್ಸಸ್ ಆಫ್ ಫಾರ್ಮಿಂಗ್ ಅಂಡ್ ಹರ್ಡಿಂಗ್ ಆರ್ ಫೌಂಡ್ ಹಿಯರ್. ಎಸ್, evidences of farming and herding are also found here. So the answer is both A and R are true. ಎರಡು ಕೂಡ ಸರಿಯಾಗಿನೇ ಇದೆ. ಮೆಹರ್ಗರ್ ಇರೋದು ಪಾಕಿಸ್ತಾನದಲ್ಲಿನೇ ನಿಯರ್ ದ ಬೋಲಾನ್ ಪಾಸ್, ಅಂಡ್ ಇಲ್ಲಿನೇ ಪ್ರಥಮವಾಗಿ ಏನಾಗಿದೆ ಅಂದ್ರೆ ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗಿದ್ದು, ಪ್ರಾಣಿ ಸಾಕಾಣಿಕೆ ಪ್ರಾರಂಭ ಆಗಿದ್ದು. ಸೊ ದ ಆನ್ಸರ್ ಇಸ್ ಬೋತ್ A and B are true. The next one is, now the next time in the 57th we will go, that is, which of the following states of India the largest number of Harappan sites have been found. So here the answer is, hope you to know that the answer is Gujarat. The answer is Gujarat. ಗುಜರಾತ್ ನಲ್ಲಿನೇ ಅತಿ ಹೆಚ್ಚು ಹರಪ್ಪ ಸಿವಿಲೈಸೇಷನ್ಗೆ ಸಂಬಂಧಿಸಿದ ಸೈಟ್ಗಳು ಫೌಂಡ್ ಆಗಿದೆ ಅಥವಾ ಸಿಕ್ಕಿದವೆ ಅಂತ ಹೇಳ್ಬೋದು. ದೆನ್ the next question is, Rigveda originally composed in which of the following languages? It was the most easy question asked in the exam. Why? Because you know that the language is here the Sanskrit. Rigveda was originally composed in Sanskrit language, in Sanskrit. So the answer is here the Sanskrit language. Then the next one is, next 59, the first ruler of the Magadha Mahajanapadas in the 6th century BC was. 6th century BC was, here the answer is in front of you. Here the answer. See, the first ruler of Magadha ಅಂದ್ರೆ ಮಗಧದ ಪ್ರಥಮ ರಾಜ ಯಾರಾಗಿದ್ರು? ಮಹಾಜನಪದ ಅಂದ್ರೆ ಡ್ಯೂರಿಂಗ್ ದಿ ಟೈಮ್ ಆಫ್ 6th century ಬಿಫೋರ್ ಕಾಮನ್ ಎರಾ, ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಮಗಧದ ಪ್ರಥಮ ರಾಜ ಯಾರಾಗಿದ್ರು ಅಂದ್ರೆ ಲೇಟರ್ ಇಟ್ ವಾಸ್ turned into what we call as Patliputra. So the answer is here Bimbisara. Bimbisara, not Bimbasara. The Bimbisara is the right answer. The son of Bimbisara was Ajatashatru, and the dynasty established by Bimbisara was Haryanka. It was Haryanka dynasty. Haryanka dynasty is founder Bimbisara, his son Ajatashatru. So the answer is here Bimbisara. He was the first ruler of Magadha Mahajanapadas in the 6th century before common era. ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಮಗಧದ ಪ್ರಥಮ ರಾಜ ಯಾರಿದ್ರಂದ್ರೆ ಅದು ಹರ್ಯಾಂಕ ಡೈನಸ್ಟಿ, ಹರ್ಯಾಂಕ ಸಾಮ್ರಾಜ್ಯದ ಫೌಂಡರ್ ಆಗಿದ್ದಂತಹ ಬಿಂಬಿಸಾರ ಆಗಿದ್ದ. ಸೊ ಹಿಯರ್ ದ ಆನ್ಸರ್ ಇಸ್ ಬಿಂಬಿಸಾರ. ಅಂಡ್ ದ ಲಾಸ್ಟ್ ಕ್ವಶನ್ ಇನ್ ಸೋಷಿಯಲ್ ಸೈನ್ಸ್,
of 2018 question paper of paper 2 social science is, which one of the following is not among the three jewels of Buddhism? ಬೌದ್ಧ ಧರ್ಮದ ತ್ರಿರತ್ನಗಳಂತ ನಾವಿಲ್ಲಿ ಕರಿತೀವಿ. ಸೊ ಈ ನಾಲ್ಕರಲ್ಲಿ ಯಾವುದು ಬೌದ್ಧ ಧರ್ಮದ ತ್ರಿರತ್ನ ಅಲ್ಲ ಅಲ್ಲ ಅನ್ನೋದಿಲ್ಲಿ ನಮ್ಮ ಕ್ವಶನ್ ಆಗಿದೆ. ಸೊ ಹಿಯರ್ ದ ಆನ್ಸರ್, ಆಸ್ ಯು ನೋ ದಟ್ ಅಹಿಂಸಾ, ಅಹಿಂಸಾ ಈಸ್ ದ ರೈಟ್ ಆನ್ಸರ್. ಅಹಿಂಸಾ ಬೌದ್ಧ ಧರ್ಮದ ತ್ರಿರತ್ನಗಳಲ್ಲಿ ಒಂದು ಅಲ್ಲ. Buddha is one of the three ratnas, one of the three jewels. Dhamma is also one of the three jewels, and Sangha is also one of the three jewels. So the answer is ahimsa. It was not one among the three jewels. ಅಂದ್ರೆ ತ್ರಿರತ್ನಗಳಲ್ಲಿ ಇದು ಒಂದು ಆಗಿರಲಿಲ್ಲ. ಈ ಉಳಿದ ಮೂರು ಕೂಡ ತ್ರಿರತ್ನಗಳು, ಇದು ಅಲ್ಲ. So that's why the answer is ahimsa. So my dear aspirants, you got the whole information, I mean the complete analysis we have done of the question paper of paper 2 2018 CTET examination subject social science. So in the upcoming days too, you will get much more informations from us. Hope you understood this. And even one more point, admissions are started, and very soon already the classes have been begun, and in the upcoming days too we are getting more admissions, and hope you to join with us. Thank you everyone. Jai Hind.